ಮಾಡ್ತಿದ್ದಾರೆ ಗ್ಯಾಂಗ್ ಎಲ್ಲ ಅನ್ನೋದು ನಿಮ್ ತಲೆಗೆ ಬರ್ತಿರಬಹುದು. ಸಿನಿಮಾದ ಒನ್ ಲೈನ್ ಸ್ಟೋರಿಯನ್ನ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಚಿತ್ರದ ಪ್ರತಿಯೊಬ್ಬ ಪಾತ್ರಧಾರಿ ಕೂಡ ಒಂದೊಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಒಂದು ವಸ್ತುವಿನ ಹಿಂದೆ ಬೆನ್ನು ಹತ್ತಿರ್ತಾರೆ. ಸೊ ಆ ವಸ್ತುವಿನ ಹುಡುಕಾಟದಲ್ಲಿ ಯಾವೆಲ್ಲ ರೀತಿಯ ಸನ್ನಿವೇಶಗಳು ಎದುರಾಗುತ್ತೆ ಅದೇ ಈ ಸಿನಿಮಾ. ಬಹಳ ವಿಶೇಷ ಅಂತ ಹೇಳಿದ್ರೆ ಈ ಸಿನಿಮಾ ಒಂದು ಸಿಚುವೇಶನ್ ಕಾಮಿಡಿ ಸಿನಿಮಾ. ಕಾಮಿಡಿಯನ್ನ ಬೇಕಂತಲೇ ತುರುಕಿಲ್ಲ, ಆಯಾ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಸರಿಹೊಂದುವಂತಹ ಕಾಮಿಡಿಯನ್ನ ನಿರ್ದೇಶಕರು ಹೊರತರುವಂತಹ ಪ್ರಯತ್ನ ಮಾಡಿದ್ದಾರೆ. ಈ ಸಿನಿಮಾದ ನಿರ್ಮಾಪಕರಾಗಿ ಕೆ ಸತೀಶ್ ಚಂದ್ರ ಸರ್ ಬೆಳಗ್ಗೆ ತಾನೇ ಒಂದು ಸಿನಿಮಾದ ಮುಹೂರ್ತವನ್ನು ನೆರವೇರಿಸಿದ್ದಾರೆ. ಈಗ ಮತ್ತೊಂದು ಸಿನಿಮಾದ ಟೈಟಲ್ ಹಾಗೆ ಮೋಷನ್ ಪೋಸ್ಟರ್ ಲಾಂಚ್ ಆಗ್ತಾ ಇದೆ. ಪ್ರೀತಿಯ ಅಭಿನಂದನೆಗಳು ಸತೀಶ್ ಚಂದ್ರ ಸರ್, ಪ್ರೀತಿಯ ಸ್ವಾಗತ ತಮಗೆ. ಈ ಚಿತ್ರದ ನಿರ್ದೇಶಕರು ವಿ ಶಿವಕುಮಾರ್ ಅವರು. ಓಂ ಪ್ರಕಾಶ್ ರಾವ್ ಸರ್ ಗರಡಿಯಲ್ಲಿ ಪಳಗಿದವರು. ಸುಮಾರು 6 ಸಿನಿಮಾಗಳಲ್ಲಿ ಸರ್ ಜೊತೆಗೆ ಕೆಲಸ ಮಾಡಿದ್ದಾರೆ. ಪೂರ್ಣ ಪ್ರಮಾಣದ ನಿರ್ದೇಶಕನಾಗಿ ಗೋಲ್ಮಾಲ್ ಗ್ಯಾಂಗ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಿದ್ದಾರೆ. ಪ್ರೀತಿಯ ಅಭಿನಂದನೆಗಳು ವಿ ಶಿವಕುಮಾರ್ ಅವರಿಗೆ. ಗೋಲ್ಮಾಲ್ ಗ್ಯಾಂಗ್ ಹೊಸ ಕಲಾವಿದರು ಹಾಗೂ ಹಳೆಯ ಕಲಾವಿದರು ಅನ್ಬಾರ್ದು, ಮೋಸ್ಟ್ಲಿ ಸೀನಿಯರ್ ಕಲಾವಿದರ ಮಿಳಿತಾ ಇದೆ. ಬಹಳ ದಿಗ್ಗಜ ಕಲಾವಿದರು ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಮಂಡ್ಯ ರಮೇಶ್ ಸರ್ ಕಿರುತೆರೆ ಹಿರಿತೆರೆ ನಟನಾದ ಸಂಸ್ಥಾಪಕ, ಹಲವಾರು ನಟ ನಟಿಯರನ್ನ ಹುರಿಗೊಳಿಸಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಸರ್ ಪ್ರೀತಿಯ ಸ್ವಾಗತ ತಮಗೆ. ಜೊತೆಗೆ ಇನ್ನೊಬ್ಬರು, ನಾವು ಇವ್ರನ್ನ ಟೆಲಿವಿಷನ್ ಅಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ಮನಸ್ಸು ಕೇಳ್ತಾ ಇದ್ರು, ಮೊನ್ನೆ ತಾನೇ ಕೋರ್ಟ್ ಅಲ್ಲಿ ವಾದ ಮಾಡ್ತಿದ್ರಿ, ಅಷ್ಟು ಬೇಗ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿ ಶ್ರೀನಾಥ್ ವಸಿಷ್ಠ ಸರ್, ಪ್ರೀತಿಯ ಸ್ವಾಗತವನ್ನ ತಮಗೆ ಕೊಡ್ತಾ ಇದ್ದೀವಿ. ಇನ್ನು ಉಳಿದಂತೆ ಧರ್ಮಣ್ಣ ಕಡೂರ್ ಸರ್ ಇದ್ದಾರೆ. ಸರ್ ಪ್ರೀತಿಯ ಸ್ವಾಗತ. ಚಿತ್ರದ ನಾಯಕ ನಟನಾಗಿ ಇತ್ತೀಚೆಗಷ್ಟೇ ಎಲ್ಲರಿಗೂ ನಗುವಿನ ಅಮೃತಾಂಜನ್ ಹಚ್ಚಿ ಅಲ್ಲಿ ಒಂದು ಯಶಸ್ಸಿನ ಅಲೆಯಲ್ಲಿ ತೇರಿಸಿದ್ರು. ಈಗ ಗೋಲ್ಮಾಲ್ ಮಾಡೋದಕ್ಕೆ ನಿಮ್ ಮುಂದೆ ಬರ್ತಿದ್ದಾರೆ ಕಾರ್ತಿಕ್ ರುವಾರಿ, ತಮ್ಗೆ ಸ್ವಾಗತ. ಚಿತ್ರದ ನಾಯಕಿಯಾಗಿ ಆರಾಧನಾ ಭಟ್ ಇರ್ತಾರೆ, ಅವರು ಕಾರ್ಯಕ್ರಮದಲ್ಲಿ ಇನ್ನೂ ಜೊತೆ ಆಗಿಲ್ಲ. ಇನ್ನು ಉಳಿದ ಪಾತ್ರಧಾರಿಗಳನ್ನ ಪರಿಚಯ ಮಾಡೋದಾದ್ರೆ, ಜಾಲಿ ಜಾಕ್ ಇರ್ತಾರೆ, ಮಹಂತೇಶ್ ಅವರಿದ್ದಾರೆ, ಚೇತನ್ ದುರ್ಗಾ ಅವರಿದ್ದಾರೆ, ಹಾಗೆ ಅನಿಲ್ ಹುಲಿಯಾ ಇದ್ದಾರೆ. ಅನಿಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ಪ್ರೀತಿಯ ಸ್ವಾಗತ ತಮಗೆ. ಹಾಗೂ ವಿಠಲ್ ಕಾಮತ್ ಇರ್ತಾರೆ, ಹಾಗೂ ಮುದ್ದಾದ 3 ಬೆಡಗಿಯರಿದ್ದಾರೆ. ಅದರಲ್ಲಿ ಸ್ನೇಹ ಆಚಾರ್ಯ, ಸ್ನೇಹ ಪ್ರೀತಿಯ ಸ್ವಾಗತ, ಹಾಗೂ ಪೂಜಾ ಪ್ರೀತಿಯ ಸ್ವಾಗತ, ಹಾಗೆ ಅನರ್ಘ್ಯ ಮೌಳಿ, ತಮಗೂ ಕೂಡ ಸ್ವಾಗತವನ್ನ ಕೋರ್ತಿದ್ದೇನೆ. ಇನ್ನು ಉಳಿದಂತೆ ಲಕ್ಷ್ಮಣ್ ರಾವ್ ಮಾನೆ ಅವರು ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಗೋಲ್ಮಾಲ್ ಗ್ಯಾಂಗ್ ನೀವು ನೋಡ್ತಿದ್ದಾಗೆ ಯಾವುದೋ ಒಂದು ವಸ್ತುವಿನ ಹುಡುಕಾಟದಲ್ಲಿ ಇಡೀ ತಂಡ ಹೊರಟಿರ್ತಾರೆ ಅಂದಾಗ ನಮ್ಮ ಸಿನಿಮಾದ ಪ್ರತಿಯೊಂದು ವಿಜುವಲ್ಸ್ ಕೂಡ ಬಹಳ ಸೊಗಸಾಗಿ ಪ್ರೇಕ್ಷಕರಿಗೆ ಕಟ್ಕೊಡ್ಬೇಕಾಗುತ್ತೆ. ನಮ್ಮ ಚಿತ್ರದ DOP ಯೋಗಿ ಅವರು, ಚಿತ್ರದ ಎಡಿಟರ್ ಧನುಷ್ ಅವರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ. ಧನುಷ್ ಪ್ರೀತಿಯ ಸ್ವಾಗತ ತಮಗೆ. ಹಾಗೆ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರು ಅಂಜನ್ ಪೂಜಾರಿ, ಅಂಜನ್ ಪ್ರೀತಿಯ ಸ್ವಾಗತ ತಮಗೆ. ಚಿತ್ರದ ಹಿನ್ನೆಲೆ ಸಂಗೀತ ಮಾಡಿರೋದು ಮುರಳೀಧರನ್ ಅವರು, ಮುರಳೀಧರನ್ ಬಂದಿದ್ರೆ ಪ್ರೀತಿಯ ಸ್ವಾಗತ ತಮಗೆ. ಇನ್ನು ಉಳಿದಂತೆ ನಮ್ಮ ಸಿನಿಮಾದಲ್ಲಿ ಚಂದದ ಹಾಡುಗಳು ಇನ್ನೇನು ನೀವು ಮುಂದಿನ ದಿನಗಳಲ್ಲಿ ಕೇಳ್ತೀರಿ, ಎಲ್ಲ ಹಾಡುಗಳನ್ನ ಬರೆದಿರೋದು ನಾಗಾರ್ಜುನ ಶರ್ಮಾ ಅವರು. ಇವತ್ತು ಬಹಳ ವಿಶೇಷವಾಗಿ ನಾವು ನಿಮ್ಮ ಮುಂದೆ ಈಗ ಆಲ್ರೆಡಿ ಟೈಟಲ್ ಹೇಳಿದೀವಿ, ಗೋಲ್ಮಾಲ್ ಗ್ಯಾಂಗ್ ಅಂತ ಹೇಳಿ. ಮೋಷನ್ ಪೋಸ್ಟರ್ ಹಾಗೂ ಟೈಟಲ್ ಅನ್ನ ತೆರೆ ಮೇಲೆ ನೋಡುವಂತಹ ಸಮಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಬೇದ್ರೆ ಅಂತ. ನನಗೆ ಇದು ಸಿನಿಮಾ ಆಪರ್ಚುನಿಟಿ ಕೊಟ್ಟರು ಶಿವು ಅಂತ. ಸೊ ಇವ್ರದ್ದೊಂದು ಹಳೆಯದು ವರ್ಕ್ ಎಲ್ಲ ಮಾಡಿದ್ದೆ ನಾನು. ಸೊ ಅದನ್ನೆಲ್ಲ ನೋಡಿ ಅವರು ಈ ಸಿನಿಮಾನ ನನಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನನ್ನ ಕಡೆಯಿಂದ ನಾನೆಲ್ಲ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಸೊ ನಾನು ಈ ಚಿತ್ರಕ್ಕೆ ಎಡಿಟರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಮುಂದೆ ಈ ಸಿನಿಮಾನ ತುಂಬ ಉನ್ನತ ಸ್ಥಾನದಲ್ಲಿ ರೀಚ್ ಮಾಡೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಧನುಷ್, ಆಲ್ ದ ವೆರಿ ಬೆಸ್ಟ್. ನಮಸ್ತೆ, ನನ್ನ ಹೆಸರು ಅಂಜನ್ ಪೂಜಾರಿ ಅಂತ. ನಾನು ಗೋಲ್ಮಾಲ್ ಗ್ಯಾಂಗಲ್ಲಿ ಸಾಂಗ್ ಕಂಪೋಸ್ ಮಾಡಿದ್ದೀನಿ. ನಾಗಾರ್ಜುನ ಶರ್ಮಾ ಅವರು ಲಿರಿಕ್ಸ್ ಮಾಡಿದ್ದಾರೆ, ಮತ್ತು ಅನಿಲ್ ಶಾಸ್ತ್ರಿ ಅವರು ಸಿಂಗಿಂಗ್ ಮಾಡಿದ್ದಾರೆ. ಸಾಂಗ್ ಸೂಪರ್ ಆಗಿ ಬಂದಿದೆ.
ಥ್ಯಾಂಕ್ಸ್, ಚೆನ್ನಾಗಿ ಮಾಡಿದ್ದಾರೆ ಸರ್. ಕಂಪೋಸಿಷನ್ ಚೆನ್ನಾಗಿದೆ. ಇಷ್ಟ ಮೊದಲ ಸಿನಿಮಾನೇ ಇದು? ಇಲ್ಲ, ಆಲ್ರೆಡಿ ಆಗಿದೆ. ಆಲ್ ದಿ ವೆರಿ ಬೆಸ್ಟ್. ಮ್ಯೂಸಿಕ್ ಡೈರೆಕ್ಟರ್ ಕ್ವೆಶ್ಚನ್ ಕೇಳ್ತಿದ್ದು ಹಾಗೆ ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀನಿ? ಸ್ವಲ್ಪ ಮುಂದೆ ಬರ್ಬೇಕಂತ. ಮುಂದೆ ಮುಂದೆ ರೆಡಿ ಮೇಡಮ್, ಹತ್ರ ಬನ್ನಿ. ಸೊ ನನ್ನ ಪಾತ್ರ ಬಂದು ಪೊಲೀಸ್. ಇವ್ರದ್ದು ಎಲ್ಲ ಏನಿರುತ್ತೆ, ಅವ್ರು ಏನ್ ಹುಡ್ಕೊಂಡ್ ಬಂದಿರ್ತಾರೆ, ನಾವ್ ಅದ್ರಲ್ಲಿ ಒಂದ್ ಪಾರ್ಟ್ ಅಷ್ಟೇನೆ. ಸೊ ಅದ್ರಲ್ಲಿ ನಾವೊಂದ್ ಪಾರ್ಟ್ ಅಷ್ಟೇನೆ. ಸೊ ನೀವೇ ನೋಡಿ ಮೂವಿ ಗೊತ್ತಾಗುತ್ತೆ ನಿಮ್ಗೆನೆ ಏನ್ ಮಾಡ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಸಸ್ಪೆನ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ವೇಟ್ ಅಂಡ್ ವಾಚ್ ದಿ ಮೂವಿ. ನೀವು ಪೊಲೀಸ್ ಅಂದ್ರೆ ಇನ್ಸ್ಪೆಕ್ಟರ್ ಒಬ್ರು ಇರ್ಬೇಕಲ್ಲ? ಇದಾರಲ್ಲ, ಅದಕ್ಕೆ ಹೇಳಿದ್ದು ನೋಡಿ ಮೂವಿ ಯಾವಾಗ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ಏನ್ ಬೈದ್ರು ಪೂಜಾ ಓಂ ಪ್ರಕಾಶ್ ಡೀಟೇಲ್ ಸರ್, ಅದೇ ಸರ್ ಥ್ರಿಲ್ಲರ್ ಅದು. ಅಲ್ಲ ನೋಡಿ ಅಲ್ಲ, ಇನ್ಸ್ಪೆಕ್ಟರ್ ಏನಂದಿದ್ದಾರೆ? ಇನ್ಸ್ಪೆಕ್ಟರ್ ಅದೆಲ್ಲ ಸೀಕ್ರೆಟ್. ಇದು ನಂದು ಥರ್ಡ್ ಸಿನಿಮಾ ಸರ್. ನಾನು ಪಿನಾಕ ಮತ್ತೆ ಹಲಗಲಿ ಮಾಡ್ತಾ ಇದ್ದೀನಿ. ಹಲಗಲಿ ಬೇಡದು. ಎಸ್. ಓಕೆ, ಥ್ಯಾಂಕ್ ಯು ಪೂಜಾ. ಆಲ್ ದಿ ವೆರಿ ಬೆಸ್ಟ್. ಸ್ನೇಹ ಪಾತ್ರ ತಾವು ಸೆಕೆಂಡ್ ಹಾಫ್ ಅಲ್ಲಿ ಬರ್ತೀರಾ ಅಂತ ಬಿಟ್ಟು ಹೀರೋ ಹಿಂಟ್ ಕೊಡ್ತಾ ಇದ್ರು. ಸೊ ಸ್ವಲ್ಪ ವಿವರಿಸಿ. ಅದು ನಾನು ರಿವೀಲ್ ಮಾಡಲ್ಲ, ನೀವೇ ನೋಡ್ಬೇಕು. ಏನು ಡೈರೆಕ್ಟರ್ ಇದೆ ಅಂತ ಹೇಳ್ಕೊಟ್ಟಿರೋದು ಇವ್ರಿಗೆ? ರಿವೀಲ್ ಮಾಡಲ್ಲ, ನೀವೇ ನೋಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಪಾತ್ರದ ಮತ್ತೆ ಸ್ಟೇಜ್ ಮೇಲೆ ಬಂದ ಮೇಲೆ ಡೈರೆಕ್ಟರ್ ಸ್ಟ್ರಿಕ್ಟ್ ಅಂದ್ರೆ ಗೋಲ್ಮಾಲ್ ಗ್ಯಾಂಗ್ ಅನ್ನು ಹೆಸರನ್ನೇ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ರು ನನಗೆ. ದಿನ ಇವತ್ತೇ ಗೊತ್ತಾಗಿತ್ತು ನನಗೆ. ಹೌದು ಸರ್. ಓಕೆ, ತಮ್ಮ ಪರಿಚಯ ಹೇಳಿ ಸ್ನೇಹ. ನನ್ನ ಹೆಸರು ಸ್ನೇಹ. ಮೈಕ್ ಹತ್ರ ಮೈಕ್ ಹಿಂಗೆ ಇಟ್ಕೊಳ್ಳಿ. ಹಾ, ನನಗೆ ಆಕ್ಚುಲಿ ಶಿವರ್ ಆಗ್ತದೆ ಬಿಕಾಸ್ ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಾನು ಸ್ನೇಹನೇ. ಬನ್ನಿ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಇರೋದು. ಫಸ್ಟ್ ಟೈಮ್ ಮೈಕ್ ಶಿವರ್ ಆಗ್ತಿದೆ ನನಗೆ. ಗೊತ್ತಾಗ್ಬಿಲ್ಲ, ತುಂಬ ಖುಷಿ ಆಗ್ತಿದೆ. ಡೈರೆಕ್ಟರ್ ಸರ್ ಮತ್ತೆ ಯಾರು ಹೊಡಿಯಲ್ಲ, ಇಲ್ಲಿ ಭಯಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ತುಂಬಾ ನನಗೆ ಹೆಲ್ಪ್ ಮಾಡಿದ್ದಾರೆ. ವರ್ಕ್ಶಾಪ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಟೀಮ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದಕ್ಕೆ ಮೊದಲು ಯಾವ ಫಿಲ್ಮ್ ಮಾರ್ಕ್ ಮಾಡಿದ್ರ? ಇಲ್ಲ ಸರ್, ಇದೇ ಮೊದಲನೇ. ಹೇಗೆ ಚಾನ್ಸ್ ಹೇಗೆ ಸಿಕ್ಕಿದ್ದು ಅದನ್ನ ಹೇಳಿ. ಶಿವ ಸರ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ತುಂಬಾ ಹೆಲ್ಪ್ ಮಾಡಿದ್ರು ಶಿವ ಸರ್ ನನಗೆ. ಶಿವ ಸರ್ ಆಗಲಿ ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ನೀವೇನು ಪ್ರೊಫೆಷನಲ್ ಏನು ಅದು ಥಿಯೇಟರ್ ಏನಾದ್ರು ಮಾಡ್ತಾ ಇದ್ರಾ ಹೇಗೆ? ಇಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ನೇಹ ಆಚಾರ್ಯ. ಥ್ಯಾಂಕ್ ಯು. ಅನರ್ಘ್ಯ ಕೇಳಿಸ್ತಾ ಇದೆಯಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನರ್ಘ್ಯ ಮೌಳಿ ಅಂತ. ನಾನು ಥಿಯೇಟರ್ ಮಾಡಿದ್ದೀನಿ, ಕೆಲವೊಂದು ಫಿಲಮ್ಸ್ ಮಾಡಿದ್ದೀನಿ. ಶಿವು ಸರ್ ಆ್ಯಕ್ಚುಲಿ ನನಗೆ ಫಿಲ್ಮೀಸ್ ಅಂತ ಒಂದು ಫಿಲಮ್ ಮಾಡ್ತಾ ಇದ್ವಿ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಅಲ್ಲಿಂದ ನೀನು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಮ್ಮ, ಒಂದು ಚಿಕ್ಕ ಪಾತ್ರ ಇದೆ, ಬಂದು ಮಾಡ್ತೀಯಾ ಅಂತ ಕೇಳಿದ್ರು. ಖಂಡಿತ ಸರ್ ಅಂತ ಹೇಳಿಬಿಟ್ಟು ಇವಾಗ ನನ್ನ ಪಾತ್ರದ ಹೆಸರು ಮೀನಾಕ್ಷಿ ಅಂತ. I would like to thank sir, ma'am, Shivu sir and all my lovely co-actors for this opportunity. ತುಂಬಾ ಸಪೋರ್ಟ್ ಮಾಡಿದ್ರು ಶಿವು ಸರ್. ವರ್ಕ್ಶಾಪ್ಸ್ ಮಾಡಿದ್ವಿ. ಫುಲ್ಲು ಟೀಮ್ ತುಂಬಾ ಸಪೋರ್ಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಲ್ರಿಗೂ. ಮೀನಾಕ್ಷಿ ಧನ್ಯವಾದಗಳು. ಥ್ಯಾಂಕ್ ಯು ಪೂಜಾ. ಥ್ಯಾಂಕ್ ಯು ಸ್ನೇಹ ಆಚಾರ್ಯ. ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಬಂದಾಗ ಡೈರೆಕ್ಟರ್ ಹತ್ರ ಕೇಳ್ಕೊಳ್ಳಿ ಏನು ಮಾತಾಡ್ಬೇಕಂತ. ಥ್ಯಾಂಕ್ ಯು. ಓಕೆ, ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಧರ್ಮಣ್ಣ ಕಡೂರವರು ಪ್ರಾರಂಭ ಮಾಡ್ತಿದ್ದಾರೆ. ಓಕೆ, ಹೇಳಿ ಸರ್, ಗೋಲ್ಮಾಲ್ ಗ್ಯಾಂಗ್ ಬಗ್ಗೆ ನಿಮ್ಮ ಪಾತ್ರ ಬಿಟ್ಕೊಡ್ಬೋದಾ? ಹಿಂಗೇನು ಭಯನಾ? ಏನಿಲ್ಲ ಸರ್, ನೀವೆಲ್ಲ ಇರೋದ್ರಿಂದ ನಂಗೇನು ಭಯ ಇಲ್ಲ. ಶೇವರಿಂಗ್ ಏನಾದ್ರು ಆಗ್ತಾ ಇದೆಯಾ ಅಂತ? ಇಲ್ಲ ಸರ್, ನೀವಿದ್ದೀರಲ್ಲ ಸರ್, ಅದನ್ನೆಲ್ಲ ಧೈರ್ಯ ತುಂಬ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಒಂಥರ ಹೆಂಗೆ ಅಂತಂದರೆ ನನಗೆ ಬೆಳಿಗ್ಗೆನೇ ಅನಿಸಿದ್ದು, ಅಂದರೆ ತುಂಬ ಎಷ್ಟೊಂದು 6 ತಿಂಗಳು ಗ್ಯಾಪ್ ಆಯಿತು ಅನಿಸುತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕೆ ಕಾರಣವೂ ಇದೆ. ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೆ. ಕಂಟಿನ್ಯೂ ಆಗಿ ಈಗ ಧರ್ಮಣ್ಣ 2.0 ಶುರುವಾಗುತ್ತೆ. ಯಾಕೆಂದರೆ ಈ ಸಿನಿಮಾದಿಂದನೇ ಶುರುವಾಗುತ್ತೆ. ಸುಮಾರು ಒಂದು 7-8 ಸಿನಿಮಾ ಡಬ್ಬಿಂಗ್ ಮಾಡಿ ರೆಡಿ ಇದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು. ಅದರಲ್ಲಿ ಗೋಲ್ಮಾಲ್ ಗ್ಯಾಂಗ್ ಕೂಡ ಒಂದು. ನಮ್ಮದೊಂದು ಗ್ಯಾಂಗು, ಆಪೋಸಿಟ್ ಒಂದು ಗ್ಯಾಂಗು, ಅದ್ರ ಪಕ್ಕದಲ್ಲಿ ಒಂದು ಗ್ಯಾಂಗು. ಸುಮಾರು ಒಂದು 3-4 ಗ್ಯಾಂಗ್ಗಳಿದೆ. ಆದರೆ ಯಾರ್ಯಾರು ಅಂತ ಇವಾಗಲೇ ಹೇಳಲ್ಲ, ನಿಮಗೆ ಅನ್ನಿಸ್ದಂಗೆ. ಆದರೆ ನನ್ನ ಪಾತ್ರ ಬಂದ್ಬಿಟ್ಟು ತುಂಬ ಅದ್ಭುತವಾಗಿ ಡೈರೆಕ್ಟರ್ ಕಟ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಯಾಕೆಂತಂದರೆ
ಶಿವು ಸರ್ ಫಸ್ಟ್ನೇ ಸತಿ ಕತೆ ಹೇಳಿದಾಗ ನನ್ನ ಪಾತ್ರ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ ಸ್ಕ್ರೀನಲ್ಲೂ ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟೆ. ಸುಮಾರು ಎಂಜಾಯ್ ಮಾಡಿದೆ ನಾನು ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ. ಆಮೇಲೆ ಅನಿಲ್ ಹಾಗೆ ಕಾರ್ತಿಕ್, ಇದು ನಮ್ಮ ಟೀಮು. ಆ್ಯಕ್ಚುಲಿ ಒಂದು ಗ್ಯಾಂಗಲ್ಲಿ ನಮ್ದೊಂದು ಗ್ಯಾಂಗು ತುಂಬಾ ಅಂದ್ರೆ ಅದ್ಭುತವಾಗಿದೆ. ಯಾಕೆಂದ್ರೆ ಕತೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಓಂ ಪ್ರಕಾಶ್ ಸರ್ ಆಗಿರ್ಬೋದು, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ಜಾಕ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಂತೇಶು, ಆಮೇಲೆ ನಮ್ಮ ಚೇತನ್ ದುರ್ಗ, ಹಿಂಗೆ ಹೇಳ್ತಾ ಹೋದ್ರೆ ಸುಮಾರು ಜನ ಕಲಾವಿದರು ಹೆಂಗೆ ನಿಮ್ ಕಣ್ಮುಂದೆ ಕಾಣ್ತಾರೆ ಹಂಗೆ ಅದ್ರ ಹಿಂದೆ ತಂತ್ರಜ್ಞರು ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಈ ತರದ ಒಂದು ಸಿನಿಮಾ ಮೂಡ್ ಬರೋಕ್ಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ, ಅನ್ನದಾತರು, ಇಲ್ಲೇ ಕೂತಿದ್ದಾರೆ ಸತೀಶ್ ಸರ್ ಮತ್ತೆ ಮೇಡಮ್. ಈ ತರದೊಂದು ಸಿನಿಮಾ ಖಂಡಿತವಾಗ್ಲೂ ಹೊಸಬ್ರು ನಿಮ್ ಮುಂದೆ ತರ್ತಾ ಇದ್ದಾರೆ. ಈಗಿನ ಒಂದು ವಿಭಿನ್ನ ಕತೆ ಆಕ್ಚುಲಿ ಇದು ಇವತ್ತಿನ ಟ್ರೆಂಡಿಗೆ ತುಂಬಾ ಇಷ್ಟ ಆಗೋ ಕತೆ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ ಮುಂದೆ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್ ಸಿನಿಮಾ ಮತ್ತೆ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಯಾಕೆ ಧರ್ಮಣ್ಣ ಹುಡುಗಿರ ಹೆಸರು ಒಬ್ಬರ ಹೆಸರು ತಗೊಳ್ಳೇ ಇಲ್ಲ? ಹೌದಾ? ಹುಡುಗಿರು ಅಣ್ಣ ಅಣ್ಣ ಅಂತಾರಲ್ಲ ಅದಕ್ಕೆ ಸರ್ ಬೇಜಾರು. ಮೇಡಮ್ ಹೇಳಿ. ಆರಾಧನಾ ಭಟ್ ಅವರು, ಆಕ್ಚುಲಿ ಸ್ನೇಹ ಅವರು, ಹಾಗೆ ಪೂಜಾ ಅವರು, ಅನಾದ್ಯ ಅವರು ಹೇಳ್ತೀನಿ ಮೇಡಮ್. ಬರುತ್ತೆ ಕನ್ನಡ ಸಣ್ಣ ಸಣ್ಣ ಬರುತ್ತೆ, ಅದು ಸ್ವಲ್ಪ ಸಂಸ್ಕೃತ ಪದ ಇದ್ದಂಗಿದೆ. ನಾನು ಹೌದಾ ಸರ್? ಆಕ್ಚುಲಿ ಎಲ್ಲ ಜೊತೆನೂ ನಮ್ದು ಕಾಂಬಿನೇಷನ್ ಸೀನ್ಸ್ಗಳಿದೆ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಆಕ್ಚುಲಿ ಇವ್ರು ಹೇಳ್ದಂಗೆ ಅಂತದ್ದು ನಮ್ಮ ಸ್ನೇಹ ಅವ್ರು ಹೇಳ್ದಂಗೆ ಎಲ್ಲರದ್ದು ರಿಹರ್ಸಲ್ ಮಾಡಿ ನಾವು ನಾಟಕದ ಏನು ರಿಹರ್ಸಲ್ ಮಾಡ್ತೀವಿ ಆ ಥರ ಮಾಡಿ ಡೈರೆಕ್ಟ್ರು ಕ್ಯಾಮ್ರಾ ಮುಂದೆ ಕರ್ಕೊಂಡ್ ಬಂದಿದ್ರಿಂದ ನಮ್ಗೆ ಯಾವತ್ತೂ ಏನೂ ಸಮಸ್ಯೆ ಆಗಲಿಲ್ಲ. ಎಲ್ಲರೂ ಒಂದೇ ಫ್ಯಾಮಿಲಿ ಅದೆಲ್ಲ ಆಕ್ಚುಲಿ ಇಲ್ಲ, ಸಿನಿಮಾದಲ್ಲಿರೋ ಸಿಚುಯೇಷನ್ ಕಾಮಿಡಿನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಹಂಗೇನಿಲ್ಲ, ಮೋಸ್ಟ್ಲಿ ಮಿಸ್ ಆಗಿ ಬಂದಿರ್ಬೇಕು. ಹೌದಾ ಸರ್? ಹೋಗಿ ಬಿಡಿ ಸರ್, ಹಂಗೆ ಅನ್ಕೊಳ್ಳಿ ಅಂತ ಹೋಗಿ. ಆದ್ರೂ ತಪ್ಪಾಗಿದ್ರೆ ಸಾರಿ ಸರ್. ಓಕೆನಾ ಸರ್? ನಾನಾ ಸರ್? ಸರ್ ಒಂದು ವಸ್ತು ಹುಡುಕೊಂಡು ಹೋಗ್ತೀವಿ ಅವ್ರು ಹೇಳ್ದಂಗೆ, ಕಾರಲ್ಲಿ ಹೋಗ್ತೀವಿ ಸರ್. ವಸ್ತು ಬೇರೆ ಸರ್. ನೀವು ಹೇಳ್ದಂಗೆ ಕಾರ್ ಕಂಡ್ರು ಅದು ವಸ್ತು ಹುಡ್ಕೊಂಡು ಹೋಗೋದು ಬೇರೆ ಸರ್. ಅದು ಕಾರಲ್ಲೇ ಹೋಗ್ತೀವಿ ಸರ್. ಕಾರ್ ಕಳ್ತನ ಮಾಡಲ್ಲ ಸರ್, ಅದಕ್ಕೋಸ್ಕರ ರೆಡಿ ಆಗ್ತೀವಿ. ಕತೆ ಹೇಳಲ್ಲ ಸರ್, ಅದು ವಸ್ತು ಸರ್, ಅದು ಗೊತ್ತು ಸರ್. ಅದಕ್ಕೆ ನಾನು ಹೇಳಿಲ್ವ ಕ್ವಶನ್ ಇವ್ರ ಮುಂದೆ ಮಾತಾಡ್ಬೇಕಾದ್ರೆ ನನಗೆ ಏನಂತ ನರ್ವಸ್ ಆಗಲ್ಲ ಅಂತ ಅವರೇ ಎಲ್ಲ ಹೇಳ್ತಾರೆ ಸರ್. ಮತ್ತೆ ಆನ್ಸರ್ ಅವರೇ ಕೊಡ್ತಾರೆ ಸರ್. ಹಾಗಾಗಿ ನನಗೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಡೈಮಂಡ್ ಹುಡ್ಕೊಂಡು ಹೋಗ್ತೀರಾ? ಎಸ್, ಥ್ಯಾಂಕ್ ಯು ಧರ್ಮಣ್ಣ, ಧನ್ಯವಾದಗಳು. ಅನಿಲ್ ಹುಲಿಯಾ, ತಮ್ಮ ಪಾತ್ರ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಈ ಸಿನಿಮಾದಲ್ಲಿ ನಾವು ಮತ್ತೆ ಧರ್ಮಣ್ಣ, ಕಾರ್ತಿಕ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ. ನಾನು ಸತೀಶ್ ಅಂತ, ಅವ್ರು ರಮೇಶ್ ಅಂತ ಹೇಳಿ. ಸೊ ಎಲ್ಲ ಫ್ರೆಂಡ್ಸ್ಗಳಿಗೂ ಕನೆಕ್ಟ್ ಆಗುತ್ತೆ. ಅಂದ್ರೆ ಅವ್ರು ಏನೇ ಬೇಜಾರಿದ್ರು ಜೊತೆಲೆಲ್ಲ ಓಡಾಡ್ಕೊಂಡು ವಸ್ತುಗಳನ್ನ ಏನು ಹುಡ್ಕೊಂಡು ಹೋಗ್ತೀವಿ, ಆ ಒಂದು ಪ್ರತಿಯೊಬ್ಬರು ಒಂದೊಂದು ವಸ್ತುಗಳನ್ನ ಹುಡುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಸಹ ನಾವು ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ. ಆ ವಸ್ತು ಸಿಗುತ್ತೋ ಇಲ್ವೋ ಅದೇ ಒಂದು ಕಥೆ. ಮತ್ತೆ ಎಲ್ಲರದ್ದು ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಪ್ರೊಡ್ಯೂಸರ್ ಮೇಡಮ್ದು ಮತ್ತೆ ಸೀನಿಯರ್ ಆರ್ಟಿಸ್ಟ್ಗಳಾಗಿರೋ ಶ್ರೀನಾಥ್ ವಸಿಷ್ಠ ಅವರು, ಮತ್ತೆ ಮಂಡ್ಯ ರಮೇಶ್ ಸರ್, ಕಾರ್ತಿಕ್ ಅವ್ರದ್ದು, ಮತ್ತೆ ನಮ್ಮ ಕೋ ಆರ್ಟಿಸ್ಟ್ಗಳ ಹೆಸರು ಹೇಳ್ತಿದ್ದಾರೆ ಮಾಹಿತಿ, ಆರಾಧನಾ ಭಟ್ಟು, ಸ್ನೇಹ ಆಚಾರ್ಯ ಅವರು, ಪೂಜಾ ಅವರು, ಮತ್ತೆ ಅನರ್ಘ್ಯ ಅವ್ರದ್ದೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್. ಮತ್ತೆ ನಮ್ಮ ಅಸೋಸಿಯೇಟ್ ಹುಡುಗರು ಎಲ್ಲ ಟೀಮ್ ವರ್ಕ್ ತುಂಬಾ ಚೆನ್ನಾಗಿತ್ತು. ಸಿನಿಮಾ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಕೊಂಡಿದೀವಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಹೀಗೆ ಇರಲಿ ಸರ್. ಹೊಸ ಸಿನಿಮಾ ಮತ್ತೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ನೀವೆಲ್ಲ ಸಪೋರ್ಟ್ ಹೀಗೆ ಇರಲಿ. ನಂದು 5ನೇ ಸಿನಿಮಾ ಸರ್. ಲಾಸ್ಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ ಸರ್. ಥಿಯೇಟರ್ ಆರ್ಟಿಸ್ಟ್ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳೆಲ್ಲ ಒಳ್ಳೆ ಮಲೆಗಳಲ್ಲಿ ಮದುಮಗಳು ನಾಟಕದಲ್ಲಿ ಹುಲಿಯಾ ಅಂತ ಒಂದು ಪಾತ್ರ ಮಾಡಿದ್ದಾರೆ, ನಾಯಿ ಪಾತ್ರ. ಅನಿಲ್ ಹುಲಿಯಾ ಅಂತ. ಥ್ಯಾಂಕ್ ಯು ಅನಿಲ್, ಆಲ್ ದ ವೆರಿ ಬೆಸ್ಟ್. ಜಾಲಿ ಜಾಕ್ ಅವರೇ, ಈ ಸಿನಿಮಾದಲ್ಲಿ ವಿಲನಿಶ್ ಕಾಮಿಡಿ ಇದೆ ಅಂತ ಕೇಳ್ಪಟ್ಟೆ. ಸೊ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇಗೆ ನಾವು ತುಂಬ ಸ್ಪೆಷಲ್ ಆಗಿ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮ್ಮನ್ನ ಕ್ಲಿಯರಾಗಿ ತೋರಿಸ್ತವ್ರು ಅವ್ರಿಗೆ ಫಸ್ಟು, ಸಿನಿಮಾಗಿಂತ ಫಸ್ಟ್ ತೋರಿಸ್ತವ್ರು ಅವರೇ. ಅದರಿಂದ ಅವ್ರಿಗೊಂದು ಅಭಿನಂದನೆ. ಮತ್ತು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ದಂಗೆ 3 ಗ್ಯಾಂಗಲ್ಲಿ ನಾನು ಒಂದು ದೊಡ್ಡ ಚೋರ, ಫಸ್ಟ್ ಕಳ ನಾನು, ಹೀರೋ, ಎಲ್ಲರೂ 3 ಟೀಮಲ್ಲಿ ಒಬ್ಬೊಬ್ಬ ಸ್ಟ್ರಾಂಗ್ ಇರ್ತಾರೆ. ಆದರೆ ನಮ್ಮ ಗ್ಯಾಂಗಲ್ಲಿ ನಾನು ಒಂದು ಸ್ಟ್ರಾಂಗು. ಜಾಲಿ ಅಂತ ಪಿಕ್ಚರ್ ಕೂಡ ಜಾಲಿಯಾಗೇ ಹೋಗುತ್ತೆ. ನಮ್ಗೆ ಏನಂದ್ರೆ ಒಂದು ಖುಷಿ ಪಿಕ್ಚರಲ್ಲಿ
ಎಲ್ಲ ಪಿಕ್ಚರ್ಗಳು ಒಂದು 3 ದಿನ 2 ದಿನ ಮಾಡ್ಬಿಟ್ಟು ಬಂದಿದ್ದೀನಿ. ಈ ಪಿಕ್ಚರ್ ಮಾತ್ರ 15 ದಿನ ಮಾಡಿದೆ. ತುಂಬ ಅಷ್ಟೊಂದು ಕೆಲಸ ಕೊಟ್ಟರು ನಮ್ಮ ಡೈರೆಕ್ಟರ್ ಸರು, ನಮ್ಮ ಅಣ್ಣದಾತ್ರ ಇಬ್ಬರು ಒಳ್ಳೆ ಕಾಸು ಕೊಟ್ಟರು. ತುಂಬ ಖುಷಿ ಆಯಿತು. ಪಿಕ್ಚರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಪಿಕ್ಚರಲ್ಲಿ ಅಲ್ಲಿ ಏನು ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ. 15 ದಿನ ಮೈಸೂರಲ್ಲಿ ಒಳ್ಳೆ ಲೂಟಿ, ಡೈಲಿ ಒಂದು ಕತೆ ಹೇಳೋದ್ರಲ್ಲಿ ಮಾತ್ರ ನಾವು ಆ ಪಿಕ್ಚರ್ ಕತೆಗಿಂತ ನಮ್ಮ ಕತೆ ಜೋರಾಗಿ ಹೊಡ್ತು. ಅವರು ನಮ್ಮ ಹೀರೋ ಅಂತೂ ಡೈಲಿ ನಾನು ಒಂದು ಕತೆ ಕೇಳಿಲ್ಲ ಅಂದ್ರೆ ಬಿಡ್ತಾನೆ ಇದ್ದಿಲ್ಲ. ಅಷ್ಟೊಂದು ಇಷ್ಟ ನನ್ನ ಕತೆ ಅಂದರೆ. ನಾನು ಇಲ್ಲಿ ಆ ಕತೆ ಯಾವ್ದಾದ್ರು ಒಂದು ಕತೆ ಹೇಳಿದ್ರೆ ಕೂಡ ಫುಲ್ ನಾನಂತೂ ಫೇಮಸ್ ಆಗ್ಬಿಡ್ತೀನಿ. ನನಗೆ ತುಂಬ ಖುಷಿ ಅಂದರೆ ನಮ್ಮ ರಮೇಶ್ ಸರ್ ಜೊತೆಲೆಲ್ಲ ಮಾಡಿದ್ದು, ಅವರೆಲ್ಲ ಎಂತೆಂಥ ಆ್ಯಕ್ಟರ್ ಜೊತೆ ಮಾಡಿದ್ದಾರೆ. ಅವ್ರ ಜೊತೆ ನಾವು ಮಾಡಿದ್ದು ನನಗೊಂದು ಪುಣ್ಯ. ಯಾಕಂದರೆ ಸೀನಿಯರ್ ಆರ್ಟಿಸ್ಟ್ ಜೊತೆಲೆ ನಾವಿವಾಗ ಬಂದವರು ನೋಡಿ. ಮೊನ್ನೆ ಬಂದೆ ನಾನು ಒಂದು ಸೈಮಾ ಅವಾರ್ಡ್ ತೊಗೊಂಡೆ, ಒಂದು ಜಿ ಕನ್ನಡದಲ್ಲಿ ಒಂದು ಅವಾರ್ಡ್ ತೊಗೊಂಡೆ, ಆಮೇಲೆ ಇನ್ನೊಂದು ಮ್ಯಾಗ್ಝಿನ್ ಒಂದು ಅವಾರ್ಡ್ ತೊಗೊಂಡೆ. ನಮಗೆ ಏನು ಅಂತೇಳೋದು ಆ ಥರ ಒಂದು ಆಶೀರ್ವಾದ ನಮ್ಗೆ ಸಿಕ್ತು. ಹಂಗಾಗಿ ಇಂಥವ್ರು ಜೊತೆಲೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಯ್ತು ನಮಗೆ. ಡೈರೆಕ್ಟರ್ ಸರ್ ಶಿವು ಸರ್ ನಮ್ಗೆ ದಿನನಿತ್ಯ ಒಂದೊಂದು ಡೈಲಾಗು ಯಾವುದೇ ಇದ್ರು ಸರಿ ನೀಟಾಗಿ ಹೇಳ್ಕೊಡೋರು. ಅಷ್ಟೊಂದು ಖುಷಿ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ ಅನ್ನೋ ಮಾಡಿದ್ರು. ಅದೇ ಥರ ನೋಡಿ ಅವ್ರ ಜೊತೆಲಿ ಇದ್ದಂಥ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಇವತ್ತು ಕೂಡ ಒಂದು ಪೂಜೆ ಮಾಡಿದ್ರು ಹೊಸದಾಗಿ. ಹಂಗೆ ನೋಡಿ ಒಬ್ಬರ ಜೊತೆಲಿ ಇರೋ ಒಬ್ಬರನ್ನ ಬೆಳೆಸಿ ಅವ್ರ ಪಿಕ್ಚರ್ ಮಾಡಿ ತುಂಬ ಖುಷಿಯಾಗಿ ಹೇಳಿದ್ರು. ನಮ್ಮ ಪಿಕ್ಚರ್ ಒಬ್ಬ ಇವತ್ತು ನೋಡಿ ನಮ್ಮ ಒಂದು ಪಿಕ್ಚರ್ ಮಾಡ್ತಾರೆ ಖುಷಿ ಅಂತ. ಆ ಥರ ಒಂದೊಂದು ಪಿಕ್ಚರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಒಂದು ಇದು ಸಿಗುತ್ತೆ. ಈ ಪಿಕ್ಚರಲ್ಲಿ ನನಗೆ ಕೂಡ ಒಳ್ಳೆ ಕ್ಯಾರೆಕ್ಟ್ರು ನಾನು ಅನ್ಕೊಂಡಿದ್ದೀನಿ. ಇವಾಗ ಸೈಮಾ ಅವಾರ್ಡು ಭೀಮಾಗ್ ಸಿಕ್ತು, ಇದು ಕೂಡ ಒಂದು ಅವಾರ್ಡ್ ಸಿಗುತ್ತೆ ಅಂತ ನಾನು ಮಾತಾಡ್ಕೊಂಡಿದ್ವಿ. ಅಷ್ಟೊಂದು ಕಾಮಿಡಿ, ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಒಂದು ಪಿಕ್ಚರ ಫುಲ್ ಮಜಾಗಿರುತ್ತೆ. ಪಿಕ್ಚರ್ ನೋಡಿದ್ರೆ ನೀವು ಕೂಡ ಸರಿ ಪಿಕ್ಚರ್ ನೋಡೋರು ಅಂತ ಎಲ್ಲರೂ ಖುಷಿ ಆಗ್ತಾರೆ. ತುಂಬ ಅಂದರೆ ತುಂಬ ಖುಷಿಯಾಗಿದೆ ಪಿಕ್ಚರ್ ಮಾಡಿದ್ದು. ನೋಡಿ ಎಲ್ಲ ಸಂತೋಷ ಪಟ್ಟರೆ ಅದು ಕೂಡ ತುಂಬ ಸಂತೋಷ. ಥ್ಯಾಂಕ್ ಯು. ಜಾಲೆ ಎಲ್ಲ ಜಾಲೆ. ಹೆಣ್ಮಕ್ಳು ಹೆಸರು ಹೇಳಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ತುಂಬಾ ಮಾತಾಡ್ಬಿಟ್ಟು ಅದಕ್ಕೋಸ್ಕರ. ಹೆಸರು ನಾಲ್ಗೇನ ಹೊರಳಲ್ಲ ಇವಾಗ ಅಂತ ಅಲ್ವಾ? ಹಂಗಿಲ್ಲ, ಒಬ್ಬೊಬ್ರು ಹೆಸರು ಬಿಟ್ಬಿಡ್ತೀವಿ. ಯಾರಾದ್ರೂ ಒಬ್ಬರ ಹೆಸರು ಒಂದ್ ಹೆಸರು ಹೇಳಿ ಇನ್ನೊಂದು ಹೆಸರು ಬಿಟ್ರೆ ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಹೇಳಿಲ್ಲ. ಆರಾಧನಾ ಅಂತೂ ಮೈಂಡಲ್ಲೇ ಇದ್ದಾರೆ. ಇಲ್ಲ ಆರಾಧನೆ ಫಸ್ಟ್ ಆರಾಧನಾ ಕೂಡ ಕತೆ ಕೇಳಿದ್ರು ನಾನು ಹೇಳಿಲ್ಲ. ಆದ್ರೆ ಇಲ್ಲ ಹೇಳಿಲ್ಲ. ಕಾರ್ತಿಕ್ ಹೇಳಲೇಬಾರ್ದಂತ ಒಂದೇ ಒಂದು ಬಾನ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳಿಲ್ಲ. ನಾನು ಹೇಳಕ್ ಐಡಿಯಾ ಬಟ್ಟೆ, ಆದ್ರೆ ಅವ್ರು ಬೇಡ ಅಂದ್ಬಿಟ್ರು. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಜಾಲಿ ಅವರೇ. ಕತೆ ಪಿಕ್ಚರ್ ಆ ಕತೆ ಹೇಳಿದ್ರು ಸರ್. ಬೇಕಾದ್ರೆ ನೀವು ಬೇಡ, ನಾನು ಫ್ರೀ ಆಗಿರೋ ಬನ್ನಿ ಜೊತೆ ಮಾಡಾಗಿ ಹೇಳ್ತೀವಿ. ಒಂದಿನ ಹೋಗೋದೇ ಗೊತ್ತಾಗಿಲ್ಲ. ಬೇಕಾದ್ರೆ ಕಾರ್ತಿಕ್ ಕೇಳಿ ಏನ್ ಕತೆ ಇಲ್ಲಿ ಬಂದಾಗ ಹೇಳ ನೀನೊಂದು. ನಮ್ದು ಆ ಥರ ಆಗಿದೆ ಸರ್, ತುಂಬಾ ಚೆನ್ನಾಗಿರುತ್ತೆ. ಪತ್ರಿಕಾ ಮಿತ್ರರು, ಯೂಟ್ಯೂಬರ್ಸ್ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರಗಳು. ನಾನು ಈ ಸಿನಿಮಾ ಮಾಡಬೇಕಾದ್ರೆ ಶಿವು ಅವರು ನನಗೆ ಒಂದು ಫೋನ್ ಮಾಡಿದ್ರು. ಒಂದು ಪಾತ್ರ ಇದೆ, ಮಾಡ್ತೀರಾ ಸರ್ ಅಂತ. ಮಾಡ್ತೀರಾ ಅಂತ ಕೇಳೋದೇ ಅಲ್ಲ ಸರ್, ನೀವು ಕಲಾವಿದನಿಗೆ ಬಂದು ಮಾಡು ಅಂತ ಹೇಳಬೇಕು ಅಂದೆ. ಅವರು ಬನ್ನಿ ಸರ್ ಮಾಡಿ ಅಂತ ನನಗೆ ಫೋನಲ್ಲಿ ಬ್ರೀಫ್ ಆಗಿ ನನ್ನ ಪಾತ್ರದ ಬಗ್ಗೆ ಹೇಳಿದ್ರು. ಅದಾದ್ಮೇಲೆ ಆಯ್ತು ಸರ್ ಬರ್ತೀನಿ ಮಾಡ್ತೀನಿ ಅಂದೆ. ಮೈಸೂರಿಗೆ ಹೋದೆ, ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡೆ. ನಿರ್ಮಾಪಕರನ್ನ ಅವ್ರ ಆಫೀಸಲ್ಲಿ ಭೇಟಿ ಮಾಡಿದೆ. ಹೋಗಿ ಅವ್ರು ಎಷ್ಟು ಸಹೃದಯಿಗಳು ಅಂದ್ರೆ, ಗಂಡ ಹೆಂಡತಿ ಇಬ್ರು ಬಹಳ ಆತ್ಮೀಯವಾಗಿ, ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಕಲಾವಿದನಿಗೆ ಅವರು ಕೊಡೋ ಗೌರವ, ಅವ್ರು ಮಾತಾಡೋ ರೀತಿ, ಅವರ ಅಪ್ರೋಚು, ಇಟ್ ವಾಸ್ ಅಮೇಸಿಂಗ್. ನಿಜವಾಗ್ಲೂ ಗಂಡ ಹೆಂಡತಿ ಇಬ್ಬರಿಗೂ ನಾನು ಸ್ಪೆಷಲ್ ವಂದನೆಗಳನ್ನ ಅರ್ಪಿಸ್ತೀನಿ. ಯಾಕೆಂದ್ರೆ ನಾನು ಈ ಸಿನಿಮಾ ಮಾಡಕ್ ಮುಂಚೆ ಝೀನಲ್ಲಿ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದೆ. ಅದರಲ್ಲಿ ಪಟಾಪಟಿ ಚಡ್ಡಿ ಹಾಕೊಂಡು ಅದ್ರ ಮೇಲೆ ಒಂದು ದೊಡ್ಡ ಪಂಚೆ ಉಟ್ಕೊಂಡು ಚಡ್ಡಿ ಕಾಣೋ ತರ ಆ ತರದೊಂದು ಕಾಮಿಡಿ ವಿಲನ್, ಸಾಫ್ಟ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅವರು ಮೇಡಮ್ ಆ ಪಾತ್ರವನ್ನ ನೋಡಿ ನಮ್ಮ ಪಾತ್ರಕ್ಕೆ ಇದೇ ತರ ಚಡ್ಡಿ ಹಾಕೊಂಡು ಮಾಡೋರೇ ಬೇಕು ಅಂತ ಹೇಳಿ ನನ್ನನ್ನು ಕರೆಸಿದ್ರು. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು, ಚಡ್ಡಿ ಹಾಕೊಂಡೇ ಓಡಾಡ್ತೀನಿ ನಾನು ದಿನ ಅನ್ಕೊಂಡ್ಬಿಟ್ಟಿದ್ರು. ಪಾಪ ಅವರು ಪ್ಯಾಂಟ್ ಹಾಕೊಂಡೋದಾಗ ಆಶ್ಚರ್ಯ, ಏನ್ ಸರ್ ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ಟಿದ್ದೀರಾ ಅಂದ್ರು. ಆಮೇಲೆ ಹೇಳಿದ್ರು, ಇಲ್ಲ ಸರ್ ನಿಮ್ಮನ್ನ ಆ ಪಾತ್ರ ನೋಡಿ ಈ ಪಾತ್ರಕ್ಕೆ ಫಿಕ್ಸ್ ಮಾಡಿದೀವಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ಒಂದು ಪಾತ್ರ
ಇನ್ಫ್ಲೂಯೆನ್ಸ್ ಆಗಿ ಒಬ್ಬ ಕಲಾವಿದನಿಗೆ ಹೇಗೆ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಸಹಾಯ ಆಗುತ್ತೆ ಅನ್ನೋದಕ್ಕೆ ನನ್ನ ಈ ಪಾತ್ರ ನಿದರ್ಶನ. ಆಮೇಲೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವ್ರು ಕೋಪ ಮಾಡ್ಕೊಂಡಿದ್ದನ್ನ ನೋಡ್ಲೇ ಇಲ್ಲ ನಾನು. 2, 3, 4, 5 ಟೇಕ್ಗಳಾಗ್ಲೂ ನಗಲಂತ ಎಲ್ಲರ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಪ್ರತಿ ಶಾರ್ಟ್ ಅನ್ನು ಕಂಪೋಸ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಹೋದ್ರು. ಅದ್ಭುತವಾದಂತಹ ಒಬ್ಬ ಟೆಕ್ನಿಷಿಯನ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಕಾಮಿಡಿ ಸಿನಿಮಾ, ಒಂದು ಕಾಮಿಡಿ ಜಾನರ್ ಕತೆ ಇಟ್ಕೊಂಡು ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡು ಒಂದು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಒಂದ್ ಕಡೆ ಶೂಟ್ ಮಾಡಿದ್ರು ಮೈಸೂರಲ್ಲಿ, ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಿಮ್ಮೆಲ್ಲರ ಮೂಲಕ ಕನ್ನಡದ ಜನತೆಗೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಾ ಇದೆ, ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಸೊ ಇಂಥ ಸಿನಿಮಾ ನೋಡೋದಿಕ್ಕೆ ದಯಮಾಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ಸಿನಿಮಾ ಮಾಡಿದವ್ರಿಗೆ, ನಿರ್ದೇಶನ ಮಾಡಿದವ್ರಿಗೆ ಎಲ್ರಿಗೂ, ಆಮೇಲೆ ಆಕ್ಟ್ ಮಾಡಿದ ಕಲಾವಿದರಿಗೆ ಒಂದು ಸಾರ್ಥಕತೆ ಬರುತ್ತೆ ಅನ್ನೋದು ನಿಮ್ಮೆಲ್ಲರ ಮೂಲಕ ನಾನು ಕನ್ನಡದ ಜನತೆಗೆ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಓವರ್ ಆಲ್ ಇನ್ ಆಲ್ ಡೈಮೆನ್ಷನ್ಸ್ ನೋಡಿದ್ರೆ, ನಾವೀಗ ಟೈಟಲ್ ರಿಲೀಸ್ ಒಂದು ಇದನ್ನು ಕೂಡ ನೋಡಿದ್ವಿ, ಮ್ಯೂಸಿಕ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಇಡೀ ತಂಡ ಯಂಗ್ಸ್ಟರ್ಸ್ ಒಂದು ಒಳ್ಳೆ ಎನರ್ಜಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಚೆನ್ನಾಗಿ ಹೋಗ್ಲಿ ಅಂತ ನಾನು ಈ ವೇದಿಕೆ ಮೇಲೆ ಆಶಿಸ್ತೀನಿ. ನನ್ನನ್ನ ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲರಿಗೂ, ನನ್ನ ಪತ್ರಿಕಾ ಮಿತ್ರರು ತುಂಬಾ ಜನ ಇದ್ದಾರೆ, ಅವರೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ನೀವು ಯಾರಾದರೂ ಏನಾದರೂ ಕೇಳೋದಿದ್ರೆ ಕೇಳಿದ್ರೆ, ಯಾಕಂದ್ರೆ ಮಂಡ್ಯ ರಮೇಶ್ ವೇದಿಕೆ ಮೇಲೆ ಬಂದ್ರೆ ನಾವು ಮಾತಾಡೋಕೆ ಅವಕಾಶ ಸಿಗಲ್ಲ. ಅವ್ರು ಬರಕ್ ಮುಂಚೆ ನಾವು ಮಾತಾಡ್ಬಿಟ್ರೆ ಎಲ್ಲೋ ಒಂದು ಐಡೆಂಟಿಟಿ ಇರುತ್ತೆ ಅನ್ನೋದು ನನ್ನ ಬೈಕೋಬೇಡಪ್ಪ. ನಂದು ಅವ್ರದ್ದು ಒಂದು ಸೀನಲ್ಲಿ ಕಾಂಬಿನೇಷನ್ ಇದೆ, ಒಂದೇ ಒಂದು ಸೀನಲ್ಲಿ ಕಾಂಬಿನೇಷನ್ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ. ಅವ್ರ ಮುಂದೆ ಸಪ್ಪೆ ಆಗ್ಬಿಟ್ಟಿದೆ ಸರ್. ಥ್ಯಾಂಕ್ ಯು ವಸಿಷ್ಠ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಸಿಗ್ತಾ ಇದೆ ಸರ್, ಏನ್ ಹೇಳ್ತಾರೆ ಗೋಲ್ಮಾಲ್ ಗ್ಯಾಂಗ್ ಬಗ್ಗೆ? ತಾವು ಗೋಲ್ಮಾಲ್ ಅಲ್ಲಿ ಇದ್ದೀರಾ, ಏನ್ ಹೇಳ್ತೀರಿ ಸರ್? ಅಡ್ವಿದೆ ಕಣ್ರಕ್ಕ. ಗೋಲ್ಮಾಲ್ ಗ್ಯಾಂಗ್ಗೆ ಕನ್ನಡದಲ್ಲಿ ಅಂತ ಹೆಸರು ಹುಡ್ತಾ ಇದ್ದೆ, ನಾನೇ ಸೃಷ್ಟಿ ಮಾಡ್ಕೊಂಡೆ, ಮುಂಡಾಯಿಸೋ ತಂಡ ಅಂತ. ಚೆನ್ನಾಗಿದೆ, ಮುಂಡಾಯಿಸೋ ತಂಡ. ಮೊದಲನೇದಾಗಿ ಮರ್ತು ಬಿಡೋಕೆ ಮುಂಚೆ ಹೇಳಲೇಬೇಕಾದ ವಿಷಯ ಅಂದರೆ, ಇವತ್ತಿನ ಈ ದುರ್ಬರವಾದಂಥ ಕನ್ನಡ ಚಿತ್ರರಂಗ ನಡೀತಾ ಇರುವಂಥ ಸ್ಥಿತಿನಲ್ಲಿ ಒಂದು ಚಿತ್ರ ಮುಗಿದು ಮೊದಲನೇ ಪ್ರೆಸ್ ಮೀಟ್ ಮಾಡೋದಕ್ಕೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾ ಇದ್ರೆ ಈ ಪಿಕ್ಚರ್ನ ಯಶಸ್ಸು ಅಂತ ನಾನು ಹೇಳ್ಬೋದು. ಶಿವಕುಮಾರ್ ಹ್ಯಾಟ್ಸ್, ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಿಂದ ಹುಡುಗ, ಆಮೇಲೆ ತಂಡ ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಿಂದ ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದಾಗ ಉಳಿಬೋದು ಅಂತ. ಯಾಕೆಂದ್ರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ, ಆದರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ಹುಡುಕಾಟಗಳನ್ನ, ಆ ಎಡಿಟರ್ನ, ಎಲ್ಲ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡೋದ್ರಿಂದ ಅವ್ರ ಆಫೀಸ್ ನೋಡಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದರೆ ಆಫೀಸಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತು ಇದು ಪ್ರೆಸ್ ಮೀಟು, ಇದನ್ನು 3 ತಿಂಗಳ ಕೆಳಗೆ ಬರೆದಿಟ್ಕೊಂಡಿದ್ದಾರೆ ನೀಟಾಗಿ. ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು, ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದರೆ, ಮತ್ತೆ ಯಾಕೆ ಇಷ್ಟೊಂದು ಜನ ಎಲ್ಲ ಬಂದಿರೋ ಸರ್, ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಂದ ಹಿಡಿದು ದೊಡ್ಡ ಇವರು ಡೈರೆಕ್ಟ್ಗಳಿಂದ ಹಿಡಿದು ಒಂದು ಬೃಹತ್ ಬಹಳ ತೂಕದ ಪ್ರೆಸ್ನು, ಬಹಳ ಸೀನಿಯರ್ಸ್ ಬಂದರು ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಸಾಕಿದ್ರೆ ಜನರಲ್ಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರು ಹೋಗಿ ಬಿಟ್ಬಿಡ್ತಾರೆ, ಹಂಗೆ ಆಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಾರೋ ಹಾಗೆ ಹಳೆ ಸೀನಿಯರ್ಸು ತುಂಬ ಗಟ್ಟಿ ಕುಳುಗಳು, ಗಟ್ಟಿ ಕಾಳುಗಳು ಬಂದಿದ್ದಾರೆ ಸರ್. ಅದೊಂದು ಸಂತೋಷ. ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೆ ದಿನ ಆಗತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದೆ, ಒಳ್ಳೇದಾಗಲಿ ಅಂತ. ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾ ಇರೋದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಅವರ
ಇವರು ಅವ್ರ ಗೆಳೆಯರು ಶಿವಕುಮಾರ್ ನನಗೆ ಬಂದು ಮಾತಾಡಿದಾಗ, ಸರ್ ನಾನು ಕಥೆ ಹೇಳಿದ್ರು ಓಕೆ ಚೆನ್ನಾಗಿದೆ ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದೀನಿ, ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ. ಆಮೇಲೆ ಯಾಕೆಂದ್ರೆ ಪೂರ್ಣ ಅದನ್ನೆಲ್ಲ ಬೇರೆ ಹೇಳಕ್ ಹೋಗಲ್ಲ. ಬೈದನ್ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರಲಿಲ್ಲ, ಪುಣ್ಯಾತ್ಮ, ಟೈಟ್ಲೇ ಹೇಳಿರಲಿಲ್ಲ. ನಾನು ಯಾವಾಗಲೂ ಬೈಬೇಕು, ಟೈಟ್ಲ್ ಹೇಳೋ ಮಾರ್ಯ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇವತ್ತು ಈ ಥರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಅಂದ್ಬಿಟ್ಟು ಸಂತೋಷ ಆಯಿತು. ಒಂದು ಮುಖ್ಯವಾಗಿ 2ನೇ ಪಿಕ್ಚರ್ ಒಂದು ಶುರು ಮಾಡಿದ್ದಾರೆ. ಆಮೇಲೆ ಅವತ್ತು ಹೇಳಿದ್ರು ನನಗೆ ಕಡೆ ದಿನಗಳಲ್ಲಿ ಬರ್ತಾ ಏನು ಪಿಕ್ಚರ್ ಮುಗಿತಾ ಇರ್ಬೇಕಾದ್ರೆ ನಾನು ಕಂಟಿನ್ಯೂಸ್ ಪಿಕ್ಚರ್ ಮಾಡ್ತೀನಿ ಅಂತ. ಎಂತೆಂಥ ದೊಡ್ಡ ಪ್ರೊಡ್ಯೂಸರ್ ಜೊತೆ ಎಲ್ಲ ಮಾಡಿದ್ರು ನಾವು ಪಿಕ್ಚರ್ ಮಾಡೋದಪ್ಪ ಹಿಂಗೆ ನಾನು ನಿಲ್ಲಿಸ್ಬಿಟ್ಟಿನಿ ಅಂತ. ಎಲ್ಲ ದೊಡ್ಡ ಜನ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು ಇವತ್ತು ಬೆಳಗ್ಗೆ ತನಕ ಒಬ್ಬ ದೊಡ್ಡ ಹೀರೋ ನನಗೆ ಅದನ್ನು ಹೇಳ್ತಾರೆ, ಪಿಕ್ಚರ್ ಮಾಡಲ್ಲ ಆಗಲ್ಲ. ಏನು ಪ್ರೊಡ್ಯೂಸರ್ ಅವ್ರು ಪಾಪ ಕನ್ನಡ ಚಿತ್ರರಂಗನ ತುಂಬ ಎತ್ತರಕ್ಕೆ ತೊಗೊಂಡೋದಂತ ಕಷ್ಟ ಕಣಪ್ಪ ಆಗಲ್ಲ ಅಂತ ಹೇಳ್ತಾ ಇದ್ರು ಅವರು. ಅಂಥದ್ರಲ್ಲಿ ಇಲ್ಲ ನಾನು ಕಂಟಿನ್ಯೂಸ್ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಕ್ಕೆ ಬಂದಿದ್ದಾರೆ ಅಂದರೆ ಇವತ್ತಿನ ಲೆಕ್ಕಾಚಾರವನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಪಕ್ಕಾ ನೀಟಾಗಿ ಇಂತಿಂಥವ್ರು ಇಷ್ಟಿಷ್ಟು ಕೊಟ್ಟರೆ ಕರೆಕ್ಟಾಗಿ ಆಗುತ್ತೆ, ರಿಲೀಸ್ ಮಾಡ್ತೀನಿ. ಇದು 1 ಏಟ್ ಕೊಡಿದ್ರು 2 ಏಟ್ ಕೊಡಿದ್ರು 3ನೇ ಏಟಿಗೆ ಮತ್ತೆ ನಾನು ಗೆಲ್ತೀನಿ, ನಾನು ಜಟ್ಟಿಯಾಗಿ ನಿಂತ್ಕೋತೀನಿ ಅಂತ ಒಂದು ಅಂದ್ಕೊಂಡಿದ್ದಾರಲ್ಲ, ಅದಕ್ಕಾಗಿ ಹೃದಯ ತುಂಬಿದ ದೊಡ್ಡ ಅಭಿನಂದನೆಗಳು ನಮ್ಮ ಸಾಹೇಬರು. ಈ ಮಾತನ್ನ ಇನ್ನೊಂದು ಮಾತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ಎಷ್ಟೊಂದು ಆಯ್ತು 360-370ನೇ ಪಿಕ್ಚರ್ ಆಗೋಯ್ತು. ಅಮೇರಿಕ ಬರ್ತಾನೆ ಆಗ್ತಿರೋ 370ನೇ ಪಿಕ್ಚರ್. ನಾನು ಪಿಕ್ಚರ್ ಮಾಡಿದ್ರು 30 ವರ್ಷ, ಜನ್ಮ ಜೋಡಿ ಬಂದು 30ನೇ ವರ್ಷ. 30 ವರ್ಷದಿಂದ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮುಗಿದ ದಿವಸನೇ ಅವತ್ತು ಸಂಜೆನೆ ನಮ್ಮ ಅಕೌಂಟಲ್ಲಿ ಟನ್ ಸೌಂಡ್ ಆಗೋದು, ಕರೆಕ್ಟಾಗಿ ನಾವು ಮಾತಾಡೋಷ್ಟು ದುಡ್ಡನ್ನ ನಮ್ಮ ಕನ್ವಿನ್ಸ್ನ ನೀಟಾಗಿ ಹಾಕಿದ್ದು ಶ್ರೇಷ್ಠವಾಗಿ ಕೊಟ್ಟಿದ್ದಾರೆ ಸತೀಶ್. ಸಾಧ್ಯವೇ ಇಲ್ಲ. ನಾನು ನೋಡಿದ್ದೀನಿ ಅಂತಿದ್ದೆ, ಎಲ್ಲ ಥರದ್ದು ನೋಡಾಗೋಯ್ತು. ಎಲ್ಲ ಥರದ್ದು ನೋಡ್ಬಿಟ್ಟು ನನಗೆ ಪಾಪ ಪಕ್ಕ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ದೇವರು ಅವರ ಕುಟುಂಬನ ಚೆನ್ನಾಗಿಡಬೇಕು ಅಂತ ನಾನು ಪ್ರೀತಿಯಿಂದ ಹಾಕಿಸ್ತೀನಿ. ತಂದ ನಿಮ್ಮ ದೇವಿ ಕೂಡ ಏನು ತೋರಿಸಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಯಾಕೆಂದರೆ ಆ ಥರ ಆರ್ಟಿಸ್ಟ್ಗಳಿಗೆ ಮುಗಿದ ತಕ್ಷಣ ನಾನು ದುಡ್ಡು ಹಾಕಿ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡೋದು ಭಾಳ ಕಮ್ಮಿ ಜನ. ನಾಳೆ ಬನ್ನಿ ಮುಂದುವರ ಅಂತ ಚಪ್ಪಲಿ ಎಲ್ಲ ಸೌದೋಗ್ಬಿಟ್ಟವೆ ಸರ್, ಲೆಕ್ಕ ಇಲ್ಲ. ಆದರೆ ಇವತ್ತು ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಅವು ಹಂಗೆ ಮಾಡಿದ್ದಾರೆ ಅಂತ. ಒಳ್ಳೇದು ಯಾರು ಒಳ್ಳೇದಾಗಲಿ ಅಂತ ಎಲ್ಲರೂ ಕ್ಲಿಯರ್ ಮಾಡಿ ಟೆಕ್ನಿಷಿಯನ್ಸ್ಗೆ ಆರ್ಟಿಸ್ಟ್ಸ್ಗೆ ದುಡ್ಡು ಹಾಕಿ ಚೆನ್ನಾಗಿ ನೋಡಿಕೊಂಡು ಒಂದು ಕತೆ ಮಾಡಿ ಒಳ್ಳೇದು ಕೆಟ್ಟದು ಪಿಕ್ಚರು ಸ್ಕ್ರೀನಲ್ಲಿ ನೋಡಿದ್ಮೇಲೆ ಚರ್ಚೆ ಆದಮೇಲೆ ಹಳೆಯದು ಒಂದು ಚರ್ಚೆ ಆಗುತ್ತೆ. ಹುಡುಗ ಇನ್ನು 2ನೇದಕ್ಕಾಗಲೇ ಶಿವಕುಮಾರ್ ರೆಡಿ ಆಗಿರ್ತಾನೆ, ಇವರು ಆಗಲೇ 2ನೇ ಪಿಕ್ಚರ್ ರೆಡಿ ಆಗಿದ್ದಾರೆ. ಆಗಲೇ ಆರಾಧನಾ ಭಟ್ ಇನ್ನೊಂದು 2 ಪಿಕ್ಚರ್ 4 ಪಿಕ್ಚರ್ ಇರುತ್ತೆ. ಹೀರೋಗಂತೂ 3 ಪಿಕ್ಚರ್ ಕಂಟಿನ್ಯೂಸ್ ಬಂದೇ ಬರ್ತಾವೆ. ಅವ್ನು ಇದೇ ಥರ ಆರ್ಟಿಸ್ಟ್ ಹೀರೋ ನನಗನ್ಸುತ್ತೆ. ಆ ಕಾಲದಲ್ಲಿ ಅಂಬರೀಷನ ಇದ್ದಂಗೆ ಒಂದು ಮುಗಿತಿದ್ದಂಗೆ ಇನ್ನೊಂದು ಮುಗಿತಿದ್ದಂಗೆ ಅಂದರೆ ಪ್ರೊಡ್ಯೂಸರ್ಗೆ ಹಿತ ಆಗಿದೆ, ಇವನಿಗೆ ಪ್ರಾಬ್ಲಮ್ ಇಲ್ಲ, ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಖಂಡಿತವರು ಕರೀತಾರೆ. ನನ್ನ ಜೊತೆ ಬಂದವ್ರೆಲ್ಲ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಇವತ್ತು ಹಿಂಗೆ ಇನ್ನೂ ಹುಡ್ಕೊಂಡಿದ್ದೀವಿ ನನ್ನ ಮಗನೇ ಪಳೆ ಹುಡುಕಿ ಅಷ್ಟು ದಿವಸದಿಂದ ಅಂತ ಕೇಳ್ತಾರೆ. ಏನಿಲ್ಲ ಇವನು ಮುಚ್ಕೊಂಡು ಬಂದು ಮಾಡ್ತಾನೆ, ಏನೋ ತೊಂದರೆ ಕೊಡೋದಪ್ಪ ಅಂದ್ರೆ ಆರ್ಟಿಸ್ಟ್ನ ಕರೀತಾರೆ ಕಂಡ್ರಿ. ಭಾಳ ಸಿಂಪಲ್ ಲಾಜಿಕ್ ಇದು, ತೊಂದರೆ ಇಲ್ಲ ಅವಳು ಅಂದರೆ. ಶಾಟಿಗೆ ಬಾಮ ಅಂತ ಕರೆಯೋ ಟೈಮಲ್ಲಿ ಇನ್ನೂ 150 ಸಲ ಲಿಫ್ಟಿಗೆ ತಿಕ್ತಾನೆ ಇದ್ರೆ ಯಾವ ಯಾರು ಕರೀತಾರೆ, ಯಾರು ಕರೆಯೋದು? ಸಿಂಪಲ್ ಲಾಜಿಕ್ ಇದು. ಆಮೇಲೆ 6 ಮಾರ್ಕ್ ಕೊಡಿ ಅಂತಂದ್ರೆ ಅದಾಗಲ್ಲ, ಏನು ಇಲ್ಲ, ಹಿಂಗೆಲ್ಲ ಆಯಾ ಬಜೆಟ್ಗೆ, ಆಯಾ ಪ್ರೊಡ್ಯೂಸರ್ಗೆ, ಆಯಾ ಊರುಗಳಲ್ಲಿ ಯಾವ್ಯಾವ ಥರ ಹೀಗೆ ವರ್ತಿಸ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸು ನಮಗೂ ಕೂಡ ಅರ್ಥ ಆಗ್ಬಿಟ್ರೆ ಅಂದರೆ ಆರ್ಟಿಸ್ಟ್ಗಳಿಗೆ ಚಿತ್ರರಂಗ ತುಂಬ ಮುಂದೆ ಹೋಗುತ್ತೆ. ಎಲ್ಲ ಕಡೆ ಹೋಗ್ಕಡೆ ಕ್ಯಾರವಾನ್ ನಿಲ್ಸೋ ಕಡೆ ಕ್ಯಾರವಾನ್ ಕೇಳ್ಬೋದಪ್ಪ. ದಟ್ಟ ಕಾಡಿನ ನಡುವೆ ಚಕ್ರಗಳು, ಸೈಕಲ್ ಚಕ್ರ ಹೋಗಲ್ಲ ಅಂತ ಕಡೆ ಕ್ಯಾರವಾನ್ ಕೊಡಿ ಅಂತ ಎಲ್ರಿಗೂ ಕೊಡ್ತಾರೆ. ಅಲ್ಲೇನೋ ಒಂದು ಟೆಂಟ್ ಹಾಕಿ ಹೊಸ ಥರ ಟೆಂಟ್ಗಳು ಬಂದು ಅವ್ರಿಗೆ ಟೆಂಟ್ ಮಾಡ್ಕೊಂಡು ಅವ್ರು ಪ್ರೊಡ್ಯೂಸರ್ ಕೂಡ ಅಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಳ್ತಾರೆ, ಪ್ಲೀಸ್ ಹೋಗಿ ಮಾಡ್ಕೊಡು ಅಂತ ಮಾಡ್ಕೋತಾರೆ. ಏನಿಲ್ಲ, ಪ್ರೀತಿ ಅನ್ನೋದು ಕನ್ನಡ ಇದ್ದಂಗೆ, ಮಾತುಕತೆ ಅನ್ನೋದು ಕನ್ನಡ ಇದ್ದಂಗೆ, ಎರಡೂ ಕಡೆಯೂ ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಅದಕ್ಕೆ ಇಷ್ಟು ನೀಟಾಗಿ ಟಪ್ಪ ಅಂತ ಪಿಕ್ಚರ್ ಮುಗಿಸಿ ಡೇಟ್ ಅನೌನ್ಸ್ ಮಾಡಿ ಡಬ್ಬಿಂಗು ಮುಗಿಸಿ ಪ್ರೆಸ್ ಮೀಟ್ ಮಾಡಿ ಅವ್ರು ಪಿಕ್ಚರ್ ರಿಲೀಸ್ ಮಾಡಿ ಇನ್ನೊಂದು ಪಿಕ್ಚರ್ ಮದರ್ ಅಂತ, ಅದು ಶ್ರುತಿಯ ಒಂದು ಸೀನಿಯರ್ ಆರ್ಟಿಸ್ಟ್ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಸಾಹೇಬರು. ವಿಶೇಷ ಇದು, ಕಮ್ಮಿ ಸಮಯ ಒಂದು ಆಗಲ್ಲ ಅಂತ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಅಂತಂದ್ರೆ ಅದು ಗಟ್ಟಿತನ ಇರಬೇಕು. ಆ ಗಟ್ಟಿ ಕಾರಣವಾಗಿ ಅವ್ರನ್ನ ಮುಂದೆ ನಿಂತಿದ್ದಾರೆ. ಇಂಡಸ್ಟ್ರಿ ಇಷ್ಟೊಂದು ದುರ್ಬಲವಾಗಿದೆ, ತುಂಬ ದೌರ್ಬಲ್ಯಗಳಿದೆ, ತುಂಬ ತೊಂದರೆಗಳಿದೆ. ಯಾವುದೋ 220 ಪಿಕ್ಚರಲ್ಲಿ ಯಾವುದೋ 2 ಪಿಕ್ಚರ್ 3 ಪಿಕ್ಚರ್ ಅಂತಾರಾಷ್ಟ್ರೀಯ, ಅಲ್ಲೆಲ್ಲೋ ಬೇರೆ ರಾಜ್ಯ ಬೇರೆ ದೇಶ ಅಂತ ಮಾತಾಡ್ತೀವಿ. ಅದು ನಿಜವಾಗ್ಲೂ ಸಂಕಟದಲ್ಲಿದೆ. ಯಾಕೆಂದ್ರೆ ಒಂದು 10% ಒಂದು 20% ಚೆನ್ನಾಗಿ ಓಡಿದ್ರೆ ಮಾತ್ರ ಎಲ್ಲರಿಗೂ ಧೈರ್ಯ. ಒಂದು ಕಾಲದಲ್ಲಿ ಪ್ರೆಸ್ ಮೀಟಲ್ಲಿ ಇಲ್ಲಿ ಬಂದರೆ ಒಬ್ಬಳು ಆ್ಯಂಕರು ಅದು ನಿರೂಪಣೆ ಮಾಡೋಕ್ಕೆ ಅಂತೆಲ್ಲ ಇರಲ್ಲ. ಈಗ ಶುದ್ಧವಾಗಿ ಕನ್ನಡ ಚಂದವಾಗಿ ಮಾತಾಡೋ ಹುಡುಗಿಗಳಿದ್ದಾಳೆ, ಅವಳು ಆರಾಮಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಯಾರೇನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ ತುಂಬ ಜನ. ಆಮೇಲೆ ಪತ್ರಕರ್ತರು ಕೂಡ ಒಂದು ಕಾಲದಲ್ಲಿ ಯಾವಾಗಲೂ ಬರೋದು, ಇನ್ನೇನೋ ಆಗೋದು, ಹಿಂಗೇನೋ ಆಗ್ತಿರಲಿಲ್ಲ.
ನಮ್ಮನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮಗಳು ತುಂಬ ಪ್ರೀತಿಯಿಂದ, ಯಾಕೆಂದರೆ ಯಾವ ಇನ್ನೇನೂ ಇಲ್ಲ, ನಾವು ಯಾವ ದೊಡ್ಡ ಆ್ಯಕ್ಟರ್ ಮಗನೂ ಅಲ್ಲ, ಅಳಿಯನೂ ಅಲ್ಲ, ಮತ್ತೊಂದು ಅಲ್ಲ, ಏನೂ ಅಲ್ಲ. ನಮ್ಮನ್ನು ಬೆಳೆಸಿದ್ದು ಈ ಪಿಕ್ಚರಲ್ಲಿ ನೀವು ಚೆನ್ನಾಗಿ ಮಾಡಿದರೆ ಇನ್ನೊಂದು ಪಿಕ್ಚರ್ ಕೊಡ್ಬೋದು ಅನ್ನೋ ಮಾಧ್ಯಮದವರು, ಆ ಪತ್ರಕರ್ತ ಒಳ್ಳೆ ಫೋಟೋ ತೆಗೆದು ಇವತ್ತು ಯಾವುದೋ ಕನ್ನಡ ಹಾಕೊಂಬಂದ ತಕ್ಷಣ ಒಂದು ತೆಗ್ದು ನನ್ನೊಂದು 5,000 ಫೋಟೋ ಇರ್ಬೋದು ಅವ್ರ ಹತ್ರ, 5 ಲೆಕ್ಕ ಬರಲ್ಲ ನನಗೆ. ಏನು 5 ನಮಗೇನು ಅದನ್ನು ಎಲ್ಲೂ ಪ್ರಕಟಿಸ್ತಾರೆ ಯಾವ ಪತ್ರಿಕೆ ಅವ್ರು, ನನ್ನ ಹಾಕಂದ್ರೆ ಯಾರು ನೋಡ್ತಾರೆ? ಏನಿಲ್ಲ, ಒಂದು ಸ್ಲೀವ್ಲೆಸ್ ಇಲ್ಲ, ಒಂದು ಗುಡಿ ಇಲ್ಲ, ಲಿಪ್ಸ್ಟಿಕ್ ಇಲ್ಲ, ಹಾಕಿ ಯಾರು ನೋಡ್ತಾರೆ ಎಲ್ಲ. ಆದರೆ ಇರಲಿ, ಒಬ್ಬ ನಾಳೆ ಶ್ರದ್ಧಾಂಜಲಿಗಾರ ಕೂಡ ಬೇಕಾಯ್ತದೆ ಅಂತಿರ್ಬೋದು ಮೋಸ್ಟ್ಲಿ. ಸರ್ 380 ಸಿನಿಮಾ ಮಾಡಿದೀರಾ ನೀವು. ಇಲ್ಲ ಒಂದಂತೂ ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ, ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ ಮಾಡ್ತೀನಿ ಸರ್. ಮುಖ್ಯವಾದ ಸಂತೋಷ ಏನು ಅಂದರೆ ಮೈಸೂರಿನಲ್ಲಿ ಆಯಿತು, ಅಲ್ಲೇ ಎಲ್ಲಿಕೆರಲ್ಲಿ ಪಕ್ಕದಲ್ಲಿ ಅವ್ರ ಊರಿನಲ್ಲಿ ಅಲ್ಲೇ ಮನೆ ಪಕ್ಕನೇ ಆಗ್ತಾ ಇತ್ತು. ಮೈಸೂರಲ್ಲಿ ಶೂಟಿಂಗ್ ಆಗೋದಕ್ಕೆ ಒಂದು 20,000 ಕಮ್ಮಿ ತಗೋತೀವಿ ನಾವು ಯಾವಾಗಲೂ ಲೆಕ್ಕದ ಪ್ರಕಾರ. ಯಾಕೆ ಅಂದರೆ ಮೈಸೂರಲ್ಲಿ ಅಲ್ಲಿ ಮುಗಿದ ತಕ್ಷಣ ಸಂಜೆ ನಟನಾಗಿ ಹೋಗ್ಬೋದು, ಪಾಠ ಮಾಡ್ಬೋದು, ಹುಡುಗರ ಜೊತೆ ಇರ್ಬೋದು, ಆಮೇಲೆ ಹೆಂಡತಿ ಕೈಯಿಂದ ಊಟ ಮಾಡ್ಬೋದು ಅಂತ. ಇಲ್ಲೆಲ್ಲ ಹೋಟ್ಲಲ್ಲಿ ಬಿದ್ಕೊಂಡು ಯಾವಾಗಲೂ ಬೆಂಗಳೂರು ಒದ್ದಾಡೋಕ್ಕಿಂತ ಮೈಸೂರು ಶೂಟಿಂಗ್ ಆಮೇಲೆ ಮೈಸೂರಿಗೆ ಬಂದಾಗ ಎಲ್ಲರೂ ಅವರೆಲ್ಲ ನೋಡೋಕ್ಕೆಲ್ಲ ಬರ್ತಾರೆ, ಖುಷಿಯಾಗುತ್ತೆ. ಮೈಸೂರು ಶೂಟಿಂಗ್ ಅಂದ ತಕ್ಷಣ ಎಲ್ಲರೂ ಸಂತೋಷ ಪಡ್ತಾರೆ. ಆ ಕಾರಣಕ್ಕೆ ಕನ್ನಡದ ದೊಡ್ಡ ದೊಡ್ಡ ಹೀರೋಗಳು ಕೂಡ ಮೈಸೂರನ್ನು ಯಾಕೆ ಸಂತೋಷ ಪಡ್ತಾ ಇದ್ರು ಅಂದರೆ ಬರೀ ಹವೇ ಕಾರಣಕ್ಕಾಗಲ್ಲ, ಈಗ ಒಂಚೂರು ಟ್ರಾಫಿಕ್ ಆಗಿದೆ, ಪಲ್ಯೂಟ್ ಆಗಿದೆ, ಎಲ್ಲ ಥರನೇ ಆಗ್ತಾ ಇದೆ. ಆದರೆ ಇರೋದ್ರಲ್ಲಿ ಒಂಚೂರು ನಿರಾಳವಾದ ರಸ್ತೆಯಲ್ಲಿ ಓಡಾಡಬಹುದಾದಂಥ ಜಾಗ. ಬೆಳಿಗ್ಗೆ 7 ಗಂಟೆಗೆ ಅಂದರೆ 7 ಗಂಟೆಗೆ ಮೈಸೂರಿನ ಶೂಟಿಂಗ್ ಮನಸ್ಸು ಮಾಡೋದು ಶುರು ಮಾಡ್ಬೋದು. ಇಲ್ಲ ಆಗಲ್ಲ ಪಾಪ, 7 ಗಂಟೆಗೆ ಏನು ಮಾಡ್ರೆ 11 ಗಂಟೆ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲರೂ ಎಲ್ಲ ಬಂದು ಸೇರೋದಕ್ಕೆ 108 ತಾಪತ್ರೆಗಳು, ಸಂಕಟಗಳು ಎಲ್ಲ ಇಟ್ಕೊಂಡು. ಹೀಗಾಗಿ ಮೈಸೂರಲ್ಲಿ ಶೂಟಿಂಗ್ ಮಾಡಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಮೈಸೂರಿನಲ್ಲಿ ನನಗೆ ಈಗಲೂ ಎಷ್ಟೋ ಜನ ಮೈಸೂರಲ್ಲಿ ರೂಮ್ ಹಾಕೊಡ್ಲ ಸರ್ ಅಂತ ಬಂದು ಕೇಳ್ತಾರೆ. ನಾನು ಈಗಲೂ ಅಂತಂದರೆ ಮೈಸೂರಿನಲ್ಲಿ ಇದೀನಿ, ನನಗೆ ಗುರುತಿಸ್ಬಿಟ್ಟಲ್ಲ ಒಂದು ಅವಕಾಶ ಕೊಡೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್, ದುಡ್ಡು ಕೊಡೋದಕ್ಕೆ ಥ್ಯಾಂಕ್ಸ್, ಪ್ರೆಸ್ ಮೀಟಿಗೆ ಕರೆದಕ್ಕೆ ಥ್ಯಾಂಕ್ಸ್, ಮತ್ತು ನನ್ನ ಇಷ್ಟು ನಮ್ರತೆಯಿಂದ, ಬಹಳ ಪ್ರೀತಿಯಿಂದ, ಗೌರವದಿಂದ ಕನ್ನಡ ಪತ್ರಿಕೋದ್ಯಮವನ್ನು ಬೆಳೆಸಿದೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ನನ್ನ ಜೊತೆ ಇದ್ದವರು ಎಲ್ಲರೂ ಜನ, ಶ್ರೀನಾಥ್ ವಸಿಷ್ಠ ಸಿಕ್ಕಾಪಟ್ಟೆ ಪಿಕ್ಚರು, ಸೀರಿಯಲ್ಲು ಅನೇಕ ಮಾಡಿದ ಅನೇಕ ಜನ. ಧರ್ಮ ಮೊನ್ನೆ ಬಂದು ಅಂತ ಹೇಳ್ತಾನೆ, ಏನಿಲ್ಲ ಅವನು ಸಿಕ್ಕಾಪಟ್ಟೆ ಸೀರಿಯಲ್ಸ್ ಸಿನಿಮಾ ಎಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಅನೇಕ ಜನ ಒಳ್ಳಿದ್ದಾರೆ. ಹೀರೋಯಿನ್ನು ಬಹಳ ಲವಲೋಕೆಯಿಂದ, ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಖುಷಿಯಾಗುತ್ತೆ. ನಮ್ಮ ಹೀರೋ ನಿಜವಾಗ್ಲೂ ಕಷ್ಟಪಡ್ತಾನೆ. ಎಲ್ಲ ಒಂದೊಂದು ಪಿಕ್ಚರ್ಗೂ ಕಷ್ಟಪಡ್ತಾನೆ. ರೋಡ್ಗಳಿಗೆ ಚೇಂಜ್ ಮಾಡ್ಕೊಂಡು ಹೋಗೋದು ನಾನೇ ಕಣ್ಣಾರೆ ನೋಡಿ ಇರಬೇಕು. ರೋಜ್ ಏನಾದ್ರು ಮಾಡಬೇಕು, ನಾನು ಬದುಕಬೇಕು, ನನ್ನ ಸುತ್ತ ಉಳಿಸ್ಕೋಬೇಕು ಅಂತ ಸಖತ್ ಹೋರಾಟ ಮಾಡ್ತಾ ಇರೋ ಹೀರೋಯಿನ್ಗಳು ಅವ್ರು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಕನ್ನಡ ಚೆನ್ನಾಗಿ ಮಾತಾಡೋದಕ್ಕೆ ಧನ್ಯವಾದಗಳು ಗೆಳತಿ. ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಲಿ, ಪಿಕ್ಚರ್ ಚೆನ್ನಾಗಿ ಓಡಲಿ, ಮತ್ತು ಹೆಂಗಾರು ಮಾಡೋ ಒಂದು 30-50 ದಿನ ಗಟ್ಟಿಯಾಗಿ ಇಳಿದ್ಬಿಟ್ಟು OTT ಒಳ್ಳೆ ಸೆಲಾಗಿ OTT ಗ್ಯಾರಂಟಿ ನೋಡ್ತಾರೆ. ಯಾಕೆ ಧೈರ್ಯ ನನಗೆ, OTT ಕಾಮಿಡಿ ಮತ್ತು ಥ್ರಿಲ್ಲರ್ ಸೈಡ್ ಚೆನ್ನಾಗಿ ಹೋಗ್ತವೆ. ಹಾಗಾಗಿ ಹೆಂಗಾರು ಮಾಡೋ ಒಂದು 30-50 ದಿನ ದಯವಿಟ್ಟು ಟಾಕೀಸ್ನಲ್ಲಿ ಇಲ್ಲ ಮಾಡಿ ಸರ್ ಅಂತ ನಿಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ ಸರ್, ಧನ್ಯವಾದಗಳು. ಧನ್ಯವಾದಗಳು ಮಂಡ್ಯ ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಕಲಾವಿದರು, ಹಿರಿಯ ಕಲಾವಿದರು, ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ ಟೀಮು ಎಲ್ಲ ಏನಿದೆ, ನಾವೆಲ್ಲ ಒಂದು ಕುಟುಂಬದಂಗೆ ನಾವು ಕೆಲಸ ಮಾಡಿದ್ದೀವಿ. ನಾವು ಶೂಟಿಂಗ್ ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಇವರು ಅಂತ ನಾವೇನೋ ಅಂದ್ಕೊಂಡು ಕೆಲಸ ಮಾಡಿಲ್ಲ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಈಗ ಮಾಡಿದ್ರೆ ಹೇಗೆ, ಅದಾಗಿ ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡಿ ನಾನೊಬ್ಬ ಹೊಸಬ ಈ ಸಿನಿಮಾ ಇಂಡಸ್ಟ್ರಿಗೆ, ಆದರೂ ಕೂಡ ನಾವು ಕೆಲಸನ ಮಾಡ್ತಾ ಹೋಗ್ಬೇಕಾದ್ರೆ ನಾವು ಒಂದು ಕುಟುಂಬದ ಥರ ನಾವು ಕೆಲಸ ಮಾಡಿದ್ದೀವಿ. ಆ ರೀತಿ ಇದ್ದಾಗ ಈ ಸಿನಿಮಾ ಗೆಲ್ಲೋದು ಡೌಟ್ ಅಂತ ನಾವು ಅನ್ನೋದೇ ಇಲ್ಲ. ನಾವು ಸಿನಿಮಾನ ಗೆಲ್ತೀವಿ ಅಂತೇಳಿ ಬಂದಿದ್ದೀವಿ. ನಾವು ಈ ಸಿನಿಮಾ ಗೆಲ್ತೀವಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದವರ ಮಿತ್ರದವರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಜನಗಳಿಗೆ ತಿಳಿಪಡಿಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಅಷ್ಟೇ. ನಂದು ಆ್ಯಕ್ಚುಲಿ ಸುಮಾರು 26-25 ವರ್ಷದಿಂದ ನಾವು ವೆಂಡರ್, ಲೇಬರ್ ಕಾಂಟ್ರಾಕ್ಟ್, ಅಂದರೆ ಇಂಡಸ್ಟ್ರಿಗಳಿಗೆ ಲೇಬರ್ ಸಪ್ಲೈ ಮಾಡೋದು. ಅದು ನಮ್ಮ ಮದರ್ ಬಿಸ್ನೆಸ್. ಆ್ಯಕ್ಚುಲಿ ನನ್ನ 25ನೇ ವರ್ಷದಲ್ಲಿ ನಾನು ಆ್ಯಕ್ಚುಲಿ ಎಂಪ್ಲಾಯ್ ಒಂದು ಟೈಮಲ್ಲಿ. ಸೊ ರಿಸೈನ್ ಮಾಡಿ ನಾನು ಆ ಫೀಲ್ಡಿಗೆ ಬಂದೆ. ಅದೊಂದು KV ಎಜುಕೇಷನ್ ಟ್ರಸ್ಟ್ ಅಂತೇಳಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಎಂಪ್ಲಾಯ್ ಕೆಲಸ ಮಾಡ್ತಾಯಿದ್ದೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಬರಲಿಲ್ಲ. ಅವಾಗ ನಿರುದ್ಯೋಗ ಸಮಸ್ಯೆ ಇದನ್ನು ಕಣ್ಣಲ್ಲಿ ನೋಡ್ತಾ ಇದ್ದೆ. ಇದನ್ನು ನನ್ನ ಕೈಲಿ ಆದಷ್ಟು ನಾವು ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಈಗ ಸುಮಾರು 1,500-2,000 ಜನ ಕೆಲಸ ಮಾಡ್ತಾರೆ. 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಮನೆಗೆ ನಾವು ಬಿಫೋರ್ ಒಂದು 2-3 ಇಯರ್ಸ್ ಬ್ಯಾಕಲ್ಲಿ ಒಂದು ಬ್ಯಾನರ್ ಮಾಡಲೇಬೇಕು. ಆಂಡಲ್ಲಿ ಕೂಡ ನಮಗೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಆಯ್ಕೆ ಮಾಡಿ ಅವ್ರಿಗೆಲ್ಲ ಒಂದು ಏನೋ ಒಂದು ಲೈಫ್ ಲೀಡ್ ಮಾಡೋ ಥರ ಪ್ಲ್ಯಾನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ ನಿಟ್ಟಲ್ಲಿ ನನಗೆ ಶಿವ ಅವರು ಒಂದು 7-8 ವರ್ಷಗಳಿಂದ ಸ್ನೇಹಿತರಾದರು ಒಂದು ಕಡೆ. ಆಗ ಅವ್ರ ನಂತರ ಒಂದು ಕತೆ ಇದೆ ಸರ್, ಕತೆ ಇದೆ ಅಂತ ಕೇಳ್ತಾ ಬಂದರು. ನೋಡಿ, ನಾನು ಸಿನಿಮಾ ಮಾಡ್ತೀನಿ,
ಒಂದು ನನಗೆ ಸಮಯ ಬೇಕಾಗುತ್ತೆ, ಸಮಯ ಕೊಡಿ ನೀವು ಅಂತ ಕೇಳಿದೆ. ಅವ್ರು ಕೊಟ್ಟರು ಸಮಯನ. ಕೊನೆಗೆ ನಾವು ಶಿವವ್ರನ್ನ ಬನ್ನಿ ಸಿನಿಮಾ ಮಾಡೋಣ ಈಗ ಅಂತ ಕರೆದು ಕೇಳಿದಾಗ ಈ ಥರ ಸಿನಿಮಾ ಇದೆ ಅಂತ ಹೇಳಿದಾಗ ಆಯಿತು ಸ್ಟಾರ್ಟ್ ನಾಳೆಯಿಂದನೇ ಮಾಡಿಬಿಡಿ ನೀವು ಅಂತ ಹೇಳಿ. ಅದು ನಮ್ಮಲ್ಲಿ ಹೇಗೆ ನಮ್ಮಲ್ಲಿ ಪ್ಲ್ಯಾನ್ ಇತ್ತು ಅಂತಂದರೆ, ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ನಮಗೇನು ಯಾರು ಹೇಳ್ಕೊಟ್ಟಿಲ್ಲ, ನಾವು ಯಾರ ಹತ್ರನೂ ಕೇಳಲಿಲ್ಲ. ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ಡೈರೆಕ್ಷನ್ ಟೀಮಲ್ಲಿ ಯಾರು ಇರ್ತಾರೆ, ಟೆಕ್ನಿಷಿಯನಲ್ಲಿ ಯಾರು ಇರ್ತಾರೆ, ಅವರೆಲ್ಲರೂ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ, ಅವ್ರು ಯಾವಾಗ ಬರ್ತಾರೆ, ಆರ್ಟಿಸ್ಟ್ಗಳು ಯಾರು ಇರ್ತಾರೆ, ಶೆಡ್ಯೂಲ್ನ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಇದೆಲ್ಲ ನಾವು ನೀಟಾಗಿ ಬೋರ್ಡ್ ಮೇಲೆ ಬರೆದು ಅದ್ರ ಪ್ರಕಾರನೇ ಕೆಲಸ ಮಾಡ್ತಾ ಬಂದ್ವಿ. ಅದು ನಮಗೆ ತುಂಬ ಈಸಿ ಕಾಣಿಸ್ತಾ ಇತ್ತು. ಹಾಗೆ ಮಾಡೋಣ ಅಂತ ಮಾಡಿದ್ವಿ. ಒಂದು ಮೊದಲನೇ ಸಿನಿಮಾ ನಮ್ಮದು ಗೋಲ್ಮಾಲ್ ಗ್ಯಾಂಗ್ ಅಂತೇಳಿ ಕಂಪ್ಲೀಟ್ ಮಾಡಿ ಇವತ್ತು ನಾವು ನೆಕ್ಸ್ಟ್ ಮಂತ್ ರಿಲೀಸ್ಗೆ ಹೋಗ್ತಾ ಇದ್ದೀವಿ ಅದಕ್ಕೆ. ಸೊ ಇನ್ನೊಂದು ಎರಡನೇ ಸಿನಿಮಾ ನಾವು ಮದರ್ ಅಂತೇಳಿ ಮಾರ್ನಿಂಗ್ ಬೆಳಿಗ್ಗೆ ನಾವು ದೇವಸ್ಥಾನದ ಹತ್ರ ಲಾಂಚ್ ಮಾಡಿದ್ವಿ. ಶ್ರುತಿ ಮೇಡಮ್ ಅವ್ರನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದು ಕೂಡ ಟೆಕ್ನಿಷಿಯನ್ ಟೀಮಲ್ಲಿ ಅರ್ಧ ಜನ ನಮ್ಮ ಶಿವು ಟೀಮನೇ ಇದ್ದಾರೆ, ಇನ್ನು ಅರ್ಧ ಜನ ಹೊಸಬರು ಬಂದಿದ್ದಾರೆ. ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಯಾವುದು ಗೋಲ್ಮಾಲ್ಗೆ ಏನು ಬಜೆಟ್ ಏನೋ ಒಂದು ಪ್ಲ್ಯಾನ್ ಮಾಡಿದ್ವಿ, ಅದು ಕೊನೆಗೆ ಎಲ್ಲ ಹೋಗಿ ನಿಂತ್ಕೋತು. ಅದಕ್ಕೆ ಹೇಳಕ್ಕೆ ಬರಲ್ಲ ನಿಮಗೆ, ಯಾಕೆಂದರೆ ನಾವು ಒಂದು ಸಣ್ಣ ಬಜೆಟಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದು ಹೈ ಬಜೆಟಲ್ಲಿ ಸಿನಿಮಾ ಆಗೋಯ್ತು ಅದು. ಇಲ್ಲ, ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಬಜೆಟ್ ಚಿಂತೆ ಮಾಡ್ತಾ ಇಲ್ಲ. ನಾನು ವರ್ಷಕ್ಕೆ 2 ಸಿನಿಮಾ ಕೊಡಬೇಕು ನಮ್ಮ ಇಂಡಸ್ಟ್ರಿಗೆ ಅಂತೇಳಿ ನನ್ನ ಒಂದು ಆಸೆ ಇದೆ. ಅದ್ರ ಪ್ರಕಾರ ಈ ವರ್ಷ 2 ಸಿನಿಮಾ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಕೂಡ 2 ಸಿನಿಮಾ ಪ್ರಿಪ್ರೇಷನ್ ಮಾಡಿ ಅಂತ ಕೆಲವ್ರಿಗೆ ಹೇಳಿದ್ದೀನಿ, ಮಾಡ್ತಾ ಇದ್ದಾರೆ ಸರ್. ನನಗೆ ಆ್ಯಕ್ಟಿಂಗ್ ಮಾಡುವಂಥ ಉದ್ದೇಶ ಏನಿಲ್ಲ. ನಾನು ಕಲಾವಿದ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು ಅಂತ. ಅಲ್ಲ, ಯಾಕೆ ಅದನ್ನು ಅವ್ರು ಹೇಳ್ಬಿಡ್ತೀನಿ. ನಾವು ಹಿಂದೆ ಬಿಫೋರ್ ಒಂದು 35 ಇಯರ್ಸ್ ಬ್ಯಾಕಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಅಂತ ಆಡ್ತಿದ್ವಿ. ಅದು ನಮ್ಮ ತಂದೆ ಅವರು ಕೆಲವು ಪಾತ್ರಗಳನ್ನು ಮಾಡ್ತಿದ್ರು. ಊರಲ್ಲಿ ಒಂದು ನಾಟಕ ಆಡಿದ್ರೆ ನಾರದನ ಪಾತ್ರ, ಈಶ್ವರನ ಪಾತ್ರ, ಈ ಥರದ ಕೆಲವು ಪಾತ್ರಗಳಿಗೆ ನಮ್ಮ ತಂದೆ ಕೊಟ್ಟರೆ ಬೇರೆ ಕೊಡ್ತಿರಲಿಲ್ಲ. ಅವರು ಅದನ್ನು ಕೃಷ್ಣೇಗೌಡರು ಅಂತ ನಮ್ಮ ತಂದೆ ಹೆಸರು, ಅವರೇ ಬೇಕು ಈ ಪಾತ್ರಕ್ಕೆ ಅಂತ ಬಂದು ಮನೆ ಹತ್ರ ಬಂದು ಕರ್ಕೊಂಡು ಹೋಗ್ಬಿಡ್ತಿದ್ರು. ನಮ್ಮ ತಂದೆ ನನ್ನ ಜೊತೆ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ಎಲ್ಲ ಸರಿ. ಬೆಳಗ್ಗೆ ಲಾಂಚ್ ಆಗಿದ್ದಾಗಲೇ 2 ಇಂಗ್ಲೀಷಲ್ಲೇ ಏನಿಲ್ಲ. ಮಂಡ್ಯ ರಮೇಶ್ ಅವರು ಅಂತ ಒಳ್ಳೆ ಟೈಟಲ್. ಅದೇ ಇಂಗ್ಲೀಷಲ್ಲಿ ಏನಿಲ್ಲ ಸರ್, ಕನ್ನಡದಲ್ಲಿ ಇದೆ. ನಾವು ಮದರ್ ಅನ್ನೋದು ಇಂಗ್ಲೀಷನ್ನೇ, ಅದನ್ನ ನಾವು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಮದರ್ ಅಂತ ಹಾಕ್ಬಿಟ್ಟಿದ್ದೀವಿ ಅಷ್ಟೇ. ಪೌರಾಣಿಕ ಸಿನಿಮಾ ಮಾಡೋದಕ್ಕೆ ನಮಗೆ ಇದೇ ಕಲಾವಿದರಿಗೆ ಬೇಕಲ್ಲ ಸರ್. ಅಯ್ಯೋ ಸರ್, ಇದನ್ನ ದುಡ್ಡು ಕಾಸು ಬಜೆಟ್ ಕೂಡ ಮಾಡೋಣ ಸರ್. ದಯಮಾಡಿ ಕಲಾವಿದರುಗಳು ನಮ್ಗೆ ಅವಕಾಶ ಮಾಡ್ಕೊಡ್ತಾರೆ. ನಾವು ಬರ್ತೀವಿ ಸರ್, ನಾವು ಇದೀವಿ ಅಂತಂದ್ರೆ ನೀವು ಹೇಳಿದಂಗೆ ನಾವು ಅದನ್ನು ಮಾಡೋಣ ಸರ್. ಅವಕಾಶಗಳೇ ಮುಖ್ಯ. ಕಲಾವಿದರಿಗೆ ನಾವು ಒಂದು ಅವಕಾಶ ಕೊಟ್ಟಂಗಾಗುತ್ತೆ. ನಮ್ಮ ಬ್ಯಾನರ್ ಕೂಡ ಆ ಥರ ಸಿನಿಮಾ ಆಗೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಖಂಡಿತ ಸರ್. ಅದಕ್ಕೆ ನಾವು ಬಿಫೋರ್ 100 ಡೇಸ್ ಬ್ಯಾಕ್ ಹೋದಾಗ ಸಿನಿಮಾ ಮಾಡೋಕ್ಕೆ ನಾವು ಅದಕ್ಕೆ ಇಂಗ್ಲೀಷ್ ಇಡಕ್ಕೆ ಆಗಲ್ಲ ಬಿಡಿ ಸರ್, ಕನ್ನಡದಲ್ಲೇ ಮಾಡೋಣ. ಥ್ಯಾಂಕ್ ಯು ಸರ್. ಸರ್, 1 ನಿಮಿಷ. ಸತೀಶ್ ಚಂದ್ರ ಸರ್, ಶ್ರೀಮತಿ ಅವರು ಒಂದು ಫೋಟೋಗೆ ಬನ್ನಿ ಮೇಡಮ್. ಫೋಟೋಗೆ ಸರ್ ನೀವು ನಿಂತ್ಕೊಳ್ಳಿ, ನಿಮ್ಮ ಜೊತೆ ಮಾಡಿ ಫೋಟೋ. ಬನ್ನಿ ಮೇಡಮ್, ಬನ್ನಿ. ಸರ್ ಸತೀಶ್ ಸರ್ ಸೆಂಟರ್ ಬನ್ನಿ. ಮೈಕ್ ಕೊಡಿ ಸರ್. ಇಲ್ಲ, ಮಾತಾಡ್ಸಲ್ಲ. ಫೋಟೋ ಸರ್. ಸರ್ ಸ್ಮೈಲ್ ಮಾಡಬೇಕು. ರೆಡಿ. ಫ್ಯಾಮಿಲಿ ಕರ್ಬಿಡ್ರಿ ಸರ್. ನೋಡಿ ಸರ್, ಮಕ್ಕಳೇ ಬಂದಿದ್ದಾರೆ. ಇನ್ನೊಬ್ರು ಯಾರು? ಶ್ರೇಯಾ. ಇವ್ರಿಗೆ ಮಾತಾಡ್ಸೋಣ ಬಂದ್ರಲ್ಲ ಇವರು. ಸರ್, ಮಗ ಧನರಾಜ್ ಗೌಡ, ಮಗಳು ಶ್ರೇಯಶ್ರೀ. ಹತ್ರ ಬಾಪ, ಮುಂದೆ ಬಾ. ನಗ್ಬೇಕು ಶ್ರೇಯ ಅವರೇ. ಹೌದು, ಶ್ರೇಯಾ ಅವ್ರು ನಗ್ಬೇಕು. ಸರಿ ಕಡೆ ಡೈರೆಕ್ಟರ್ ಬಂದಿದ್ದಾರೆ. ಓಕೆ, ಧನ್ಯವಾದಗಳು ಸತೀಶ್ ಚಂದ್ರ ಸರ್. ಗೋಲ್ಮಾಲ್ ಗ್ಯಾಂಗ್ ಬಗ್ಗೆ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ.
ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೆ ಬಂದಿರೋ ಟೆಕ್ನಿಷಿಯನ್ನು, ಆರ್ಟಿಸ್ಟ್ಗಳಿಗೆ, ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ನೀವೆಲ್ಲ ಖುಷಿ ಆಯಿತು. ನನ್ನ ಹೆಸರು ಶಿವಕುಮಾರ್ ಅಂತ, ಈ ಸಿನಿಮಾ ನಿರ್ದೇಶಕ. ಮೈಸೂರಲ್ಲಿ 33 ದಿನ ಶೂಟ್ ಮಾಡಿದೋ. ಎಸ್ಪೆಷಲಿ ಹೇಳ್ಬೇಕು ಅಂತಂದರೆ ಈ ನಿರ್ಮಾಪಕರಿಲ್ಲ ಅಂತಂದರೆ ನಾವು ಇಲ್ಲಿ ಬರ್ತಾನೆ ಇರ್ತಿದ್ವಿ, ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ. ನಾನು ಏನೇ ಕೇಳ್ದ ಅಂದ್ರು, ಯಾವುದೇ ಆರ್ಟಿಸ್ಟ್ ಕೇಳ್ದ ಅಂತಂದ್ರು ಇಲ್ಲ ಅಂದೇ ಕೊಟ್ಟಂಥವ್ರು ಪ್ರೊಡ್ಯೂಸರು. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತವರು. ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಪ್ರತಿಯೊಂದು ಸಪೋರ್ಟ್ ಆಗಿ ನಿಂತ್ರಿ, ಬೆನ್ನೆಲುಬಾಗಿ ನಿಂತ್ರಿ, ತಪ್ಪು ಮಾಡಿದಾಗ ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ನಮ್ಮ ಕಲಾವಿದರು, ಈ ಸಿನಿಮಾದಲ್ಲಿ ಒಂದು 15ರಿಂದ 16 ಜನ ಕಲಾವಿದರಿದ್ದಾರೆ. 16 ಜನ ಕಲಾವಿದರು ಹೇಗೆ ಅಂತ ಅಂದರೆ ಬಂದ ಪುಟ ಹೋದ ಪುಟ ಅನ್ನೋ ಕ್ಯಾರೆಕ್ಟರ್ಗಳಿಲ್ಲ. ಪ್ರತಿಯೊಂದಕ್ಕೂ ಜೀವ ಇದೆ. ಪ್ರತಿಯೊಂದಕ್ಕೂ ಜೀವ ಇದೆ ಅಂತಂದ್ರೆ ತುಂಬಾ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ. ಯಾವ ಕ್ಯಾರೆಕ್ಟರ್ಗಳು ಹಿಂಗೆ ಬಂದು ಹೀಗೆ ಹೋಗೋದಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಸಹ ನಮಗೆ ನೋವಾಗ್ದಿರೋ ಥರ ನಡ್ಕೊಂಡೇ ಇಲ್ಲ ಕಲಾವಿದರು. ತುಂಬಾ ಥ್ಯಾಂಕ್ಸ್. ನಾನು ಇಲ್ಲಿಂದಲೇ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ. ಕಲಾವಿದರಿಲ್ಲ ಅಂತಂದ್ರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ನಾನು ಎಷ್ಟೇ ಬರ್ಕೊಂಡ ಅಂದ್ರು ಯಾವುದೇ ರೀತಿ. ಮತ್ತೆ ಕಾಮಿಡಿ ಸಬ್ಜೆಕ್ಟ್ ಅಂತಂದ್ರೆ ಡ್ರಾಮಾ ಆಕ್ಷನ್ ಬೇರೆ ತರ ಇರುತ್ತೆ. ಬಟ್ ಕಾಮಿಡಿ ಅನ್ನೋದು ಸುಮ್ಮನೆ ಅದು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಕೆಲವರು ಮಾತ್ರ ಅದು ಪಂಚ್ ಲೈನ್ಗಳಾಗ್ಲಿ ಇದಾಗ್ಲಿ ಮಾಡೋದಕ್ಕೆ ಸಾಧ್ಯ. ಹಾಗೆ ನನ್ನ ಹೀರೋ ಕಾರ್ತಿಕ್ ರುವಾರಿ, ಅವನನ್ನ ತುಂಬಾ ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜೊತೆನೇ ಇದ್ರು, ನನಗೆ ಬ್ರದರ್ ಆಗಿ ಟ್ರೀಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸಿನಿಮಾದಲ್ಲಿ ನೋಡ್ದ ಅಂತಂದ್ರೆ 100% ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಸಿಗುತ್ತೆ ಅಂತ ನಾನು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ. ಸರ್ ಇಲ್ಲಿ ಕ್ಯಾರೆಕ್ಟರ್ ಒಂದು 15 ಜನ ಕ್ಯಾರೆಕ್ಟರ್ ಬರುತ್ತೆ ಅಂದಲ್ಲ ಸರ್. ಈ 15 ಜನ ಕ್ಯಾರೆಕ್ಟರ್ ಅಲ್ಲಿ ಒಂದು 2-3 ಜನ ಮಾತ್ರ ಕರೆಕ್ಟ್ ಆಗಿರ್ತಾರೆ. ಇನ್ನೆಲ್ಲರೂ ಕಡ್ರೆ ಸರ್. ಮೀನ್ ಕಡ್ರೆ ಅಂತ ಅಂದ್ರೆ ಕನ್ನಿಂಗ್ ಇರೋವಂಥದ್ದು, ಎಲ್ಲ ಅವ್ರವ್ರ ಸ್ವಾರ್ಥದಿಂದನೇ ಹೊಡೋವಂಥವ್ರು, ಎಲ್ಲ ಗೋಲ್ಮಾಲ್ ಮಾಡುವಂಥ ಕ್ಯಾರೆಕ್ಟರ್ಗಳೇ. ಅದಕ್ಕೆ ಇದು ಗೋಲ್ಮಾಲ್ ಗ್ಯಾಂಗ್ ಅಂತ ಹೇಳ್ಬಿಟ್ಟೆ. ಒಂದು 3-4 ಗ್ಯಾಂಗ್ ಇದೆ. ಆ ಗ್ಯಾಂಗ್ ಇಂದನೇ ಸುತ್ತುವಂಥ ಕತೆ. ಅದಕ್ಕೆ ಫೋಟೋ ಕಾಣಲಿಲ್ಲ. ನಮ್ಮ ಬಂದದ್ದು ಯೋಚನೆ ಆಯಿತು. ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡಿದ್ರು. ಅವರಿಬ್ರು ಫೋಟೋ ನೀವು ಹಾಕ್ಬೋದಿತ್ತಲ್ವಾ? ಹೌದು ಸರ್, ಥ್ಯಾಂಕ್ ಯು. ಒಳ್ಳೆ ಕ್ವಶನ್. ಸೀರಿಯಸ್ ಆಗಿ ತಗೊಂಡಿಲ್ಲ ಬಿಡ್ತಾರೆ. ಇಲ್ಲ ಆ ಥರ ಅಲ್ಲ. ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ಹೌದು. ಇಲ್ಲ ಅವ್ರು ಮಾತ್ರ ಅಂತಲ್ಲ, ಕನ್ನಡ ಚಿತ್ರರಂಗ ಶ್ರೀನಾಥನಾಗ್ಲಿ ನನ್ನಾಗ್ಲಿ ಸೀರಿಯಸ್ ಆಗಿ ತಗೊಂಡಿಲ್ಲ. ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನೀವು ತಗೊಂಡಿದ್ದೀರಿ, ಜನರು ತಗೊಂಡಿದ್ದಾರೆ. ಸರ್ ಏನಕ್ಕೆ ಆ ರೀತಿ ಮಾಡಿದೀವಿ ಅಂತಂದ್ರೆ ನಮ್ಮ ಗುರುಗಳು ಓಂ ಪ್ರಕಾಶ್ ಅವರು, ನಾವು ಅವ್ರ ಹತ್ರನೇ ವರ್ಕ್ ಮಾಡಿದ್ದು. ನಾನು ಅವ್ರದ್ದು ಮತ್ತೆ ಸರ್ ಹೇಳ್ತೀನಿ ಯಾಕೆ ಹಾಕಿಲ್ಲ ಅಂತ. ಯಾಕೆ ಹಾಕಿಲ್ಲ ಅಂತಂದ್ರೆ ಸಿನಿಮಾ ಒಂದೇ ಸರಿ ಎಲ್ಲಾನು ಕೊಟ್ಬಿಡಕ್ಕಾಗಲ್ಲ. ಈಗ ಒಂದು ಮೂಟೆ ಅಕ್ಕಿ ತಗೋತೀನಿ ಅಂತಂದ್ರೆ ಒಂದೇ ಸರಿ ಬೇಯಿಸ್ಕೊ ತಿನ್ನಕ್ಕಾಗಲ್ಲ. ಅದು ದಿನ ಸ್ವಲ್ಪ ತಿನ್ಕೋಬೇಕು. ನನ್ನ ಪ್ರಮೋಷನ್ ಇರೋದು ಒಂದು ಸಣ್ಣ ಬಜೆಟ್ ಸಿನಿಮಾ. ಅದು ಸ್ವಲ್ಪ ತಗೊಂಡೋಗೋಣ ಅಂತ. ನೆಕ್ಸ್ಟ್ ವಾರದಲ್ಲಿ ಪ್ರತಿ ವಾರದಲ್ಲೂ ನಾನು ಒಂದೊಂದು ಕ್ಯಾರೆಕ್ಟರ್ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಈ ಕ್ಯಾರೆಕ್ಟರ್ ಇದೆ ಅಂತ. ಸಣ್ಣ ಸಿನಿಮಾಗಳು ನಂದು ಸಣ್ಣ ಸಿನಿಮಾದಕ್ಕಿಂತ ನಾನು ಸಣ್ಣ ಸಿನಿಮಾ ಅಂತಾನೆ ಬಂದಿದ್ದು. ಬಟ್ ಇದು ದೊಡ್ಡ ಸಿನಿಮಾ ಆಗೋಯ್ತು. ಇದನ್ನ ಯಾವ ರೀತಿ ತಲುಪಿಸ್ಬೇಕು ಜನಗಳಿಗೆ ಅಂತ ಒಂದೇ ಸರಿ ಕೊಡೋದಕ್ಕಿಂತ ಅವಾಗ ಈ ಕ್ಯಾರೆಕ್ಟರ್ಗಳು ಇದ್ದಾರೆ ಅಂತ ಕೊಡೋ ಪ್ರಯತ್ನ ಸರ್ ಅಷ್ಟೇ. ಇನ್ನು ಅವ್ರು ಹಾಕಿಲ್ಲ ಅಂತಂದ್ರೆ ಥ್ಯಾಂಕ್ ಯು ಸರ್. ನಂಗೆ ಹೇಳ್ತೀರಾ ಅಂತ ಹೇಳಿದ್ರು. ಅಲ್ಲೇ ಕಾಣಿಸೋರು ನೋಡಿ ಕಲಿ ಇವರೇ ಕಿಟಕಿ ಒಳಗಡೆ ಸಿನಿಮಾ ಬಗ್ಗೆ ಏನು ಅಂಟು ಮಾಡಕ್ಕಾಗಲ್ಲ. ಏನು ಹುಡುಗಕ್ಕೆ ಹೋಗ್ತಾರೆ, ಈಗ ಏನೋ ಹುಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಏನು ಹೇಳಕ್ ಹೊರಟಿದ್ದೀರಾ ನೀವು? ಸರ್ ಇಲ್ಲಿ ನನ್ನ ಸಿನಿಮಾದಲ್ಲಿ ಮೆಸೇಜು ಬೇರೆದು ಆ ಥರ ಯಾವುದೂ ಇಲ್ಲ ಸರ್. ಸಿನಿಮಾದಲ್ಲಿ ಕಾಮಿಡಿ ಅಷ್ಟೇ ಸರ್. ಸರ್ ಜನ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ವಶಿಷ್ಠ ಸರ್, ಮಂಡ್ಯ ರಮೇಶ್ ಸರ್. ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜನ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ಎಂಟರ್ಟೈನ್ಮೆಂಟ್ ಅದೊಂದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ. ಮೆಸೇಜ್ ಆಗಲಿ ಇಲ್ಲ ಇದಕ್ಕಿಂತ ಸಮಾಜದಲ್ಲಿ ಏನೋ ಒಂದು ಸಿಗುತ್ತೆ, ಸಮಾಜಕ್ಕೆ ಏನೋ ಖಂಡಿತ ಇಲ್ಲ. ಸಮಾಜಕ್ಕೆ ಒಂದು ಸಿಗುತ್ತೆ ಅಂದ್ರೆ ಎಂಟರ್ಟೈನ್ಮೆಂಟ್ ಒಂದೇ ಸಿಗುತ್ತೆ. ನಾನು ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಇಟ್ಕೊಂಡೆ ಸಿನಿಮಾ ಮಾಡಿದ್ದೀನಿ. ಬಟ್ ಸಿನಿಮಾ ಬಂದ್ರೆ 100% ಖುಷಿಯಾಗಿ ಹೋಗ್ತಾರೆ ಅಂತ ಅಷ್ಟು ಮಾತ್ರ ಹೇಳ್ಬೋದು. ನಾನು ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಹುಡುಗರ ಜೊತೆ ಡಿಸ್ಕಷನ್ ಮಾಡ್ಬೇಕು, ಎಂಜಾಯ್ ಮಾಡ್ತಾ ಇದ್ರು. ಅದನ್ನ ಸೀನ್ ಮಾಡ್ಬೇಕಾದ್ರೆ ಸ್ಪಾಟ್ ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ ನಗ್ತಾ ಇದ್ರು. ನಾವು ಹಾಗೆ ಸ್ವಲ್ಪ ಗೆದ್ದೆ ಅಂತ ಅನ್ಕೊಂಡೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದಾಗ ಪ್ರತಿಯೊಬ್ರು ನಾನು ಕೇಳಲಿಲ್ಲ ಅಂತಂದ್ರೆ ಅವರಾಗಿ ಇಂಡಿವಿಜುವಲ್ ಆಗಿ ಬಂದು ಹೇಳೋರು, ಸಿನಿಮಾ ಚೆನ್ನಾಗಿದೆ, ಪ್ರಮೋಷನ್ ಚೆನ್ನಾಗಿ ಮಾಡಿ ಸಿನಿಮಾ ಗೆಲ್ಲುತ್ತೆ, 100% ಗೆಲ್ಲುತ್ತೆ ಅಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಹೆಚ್ಚಾಯ್ತು ಅಷ್ಟೇ. ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಅಷ್ಟೇ. ಸೆನ್ಸರ್ಸ್ ನಡೀತಾ ಇದೆ ಸರ್. ನೆಕ್ಸ್ಟ್ ಮಂತ್ ಎಂಡಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ರೊಡ್ಯೂಸರ್ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಶಿವಕುಮಾರ್ ಬಗ್ಗೆ ಒಂದೊಂದು ಮಾತು ಕೇಳ್ಬೇಕು ಸರ್. ಕೊಡಬೇಡಿ. ನೀವು ಬಂದು ಕತೆ ಹೇಳಿದಾಗ ನಮ್ಮ ಹತ್ರ
ನಾನು ಎಲ್ಲರೂ ಕೇಳುವಂಗೆ ಹಿನ್ನೆಲೆ ಏನಿದ್ದು, ಏನು ಮಾಡ್ತೀರಿ, ಏನು ವರ್ಕ್ ಮಾಡಿದ್ದೀರಿ ಅಂತ ಕೇಳಿದೆ. ನಾನು ಪಿಕ್ಚರ್ ಬುಕ್ ಆಗ್ತಾ ಇದೆ, ಅವಾಗ ನಾನು ಇವ್ರ ಜೊತೆ ಅವರ ಡೈರೆಕ್ಟರ್ ಓಂ ಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಅಂತ. ಭಯ ಆಯಿತು ಒಂದ್ಸಲಿ ಮಾಡಬೇಕಾ ಬೇಡ, ಇನ್ನೇನು ಬೈಗಳು ಬಿಸ್ಕಾಬಿಟ್ಟೆ ಬೈಸ್ಕೋಬೇಕಲ್ಲ, ಏನಪ್ಪ ಕತೆ. ನೀನು ಕರೆಕ್ಟ್ ಎಲ್ಲ ಫ್ಯಾಮಿಲಿ ಬೈಗಳನ್ನು ಬೈಸ್ಕೋಬೇಕಾಗುತ್ತೇನೋ ಅಂತ ನನಗೊಂದು ಸಣ್ಣ ಭಯ ಆಯಿತು, ಸುಳ್ಳ ಕೇಳಿ. ಆಮೇಲೆ ಮಾಡಕ್ಕಲ್ಲಿ ಶುರು ಮಾಡಿದ್ಮೇಲೆ ಸಂಬಂಧವೇ ಇಲ್ಲ, ಒಂಚೂರು ಅನ್ಸದೆ ಹೆಂಗೆ ಅವ್ರ ಪಿಕ್ಚರ್ ಜೊತೆಗಿದ್ದಾನು ಒಂಚೂರು ಏನಾರ ತುಂಬ ಸಾಫ್ಟಾಗಿ ಕರೀವ ನನ್ನಂತ ಮಾತಾಡ್ಕೊಂಡಿಲ್ಲ ಸರ್. ಭಾಳ ಸ್ವೀಟಾಗಿ ಆರಾಮಾಗಿ ನಮ್ಮ ನಾಗ್ತಿಳಿ ಸರು ನಾಗಭರಣ ಸರ್ ಎಷ್ಟು ಆರಾಮಾಗಿ ನೀಟಾಗಿ ಹೇಳ್ಕೊಡ್ತಾರಲ್ಲ ಹಂಗೆ ಹೇಳಿ ಮಾಡಿಸ್ತಾರೆ. ನಂಗೆ ಅದೊಂದು ದೊಡ್ಡ ಸಂತೋಷ ಆಗಬೇಕು. ಏನಿಲ್ಲ ಅವೆಲ್ಲ ಏನು ಕಲ್ತಿಲ್ಲ, ಭಾಳ ಆರಾಮಾಗಿ ಹೇಳ್ದ. ಆದ್ರೆ ಕಡೇ ದಿನ ನನಗೊಂದು ಶಾಕ್ ಇಟ್ಟಿದ್ದ, ಸರ್ ಇವತ್ತು ನಿಮ್ಮ ಕಾಂಬಿನೇಷನ್ನು ಓಂ ಪ್ರಕಾಶ್ ಅವ್ರ ಜೊತೆ ಸರ್. ನಾನು ಭಾಳ ಹುಷಾರಾಗಿ ಬೇರೆ ಥರ ಏನೋ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಸಾರ್ ನೋಡಿದ ತಕ್ಷಣ ಹಳೆ ಕಾಂಬಿನೇಷನ್ ನಂದು ನೀಲಾಂಬರಿ ಎಲ್ಲ ಐತಲ್ಲ, ಸರಿ ಶುರು ನಮ್ಮಿಬ್ಬರದ್ದು ಚೆನ್ನಾಗೈತೆ. ಸೀನ್ ತುಂಬ ಚೆನ್ನಾಗಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ಹೆಂಗೆ ನನಗೆ ಗೊತ್ತಿಲ್ಲ, ನಾವು ಎಂಜಾಯ್ ಮಾಡೋದು ಅಂದರೆ ದಿಢೀರ್ ಅಂತ ಆಗೋದು, ನಾವೇನೋ ಅಂದ್ಕೊಳ್ಳೋದು, ಅಲ್ಲಿ ಇನ್ನೇನೋ ಆಗ್ಬಿಡೋದು ಇದೆಯಲ್ಲ, ಅದು ಈ ಸಿನಿಮಾದಲ್ಲೂ ಆಯಿತು ಅಂತ ಹೇಳಕ್ಕೆ ಒಳ್ಳೆದಾಗಿ ಹೇಳಿ. ಥ್ಯಾಂಕ್ ಯು ಮಂಡ್ಯ ರಮೇಶ್ ಸರ್. ಲೇಡೀಸ್ ಫಸ್ಟ್ ನಮ್ಮ ಚಿನ್ಕುರುಳಿ ಆರಾಧನಾ ಭಟ್ ಅವ್ರನ್ನ ಮಾತಾಡ್ಸೋಣ. ಆರಾಧನಾ ಇಲ್ಲಿ ಬನ್ನಿ. ಇಡೀ ತಂಡದಲ್ಲಿ ಸರ್ ಹೇಳ್ತಾ ಇರ್ತಾರೆ ನಾನೇ ಜಾಸ್ತಿ ಮಾತಾಡಿರೋದು ಅಂತ. ಸೊ ಫಸ್ಟ್ ನಮ್ಮ ನಾಯಕರೇ ಮಾತಾಡಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಈ ಪುಟ್ಟಿ ಅಂತ ನಮ್ಮ ಮುಂದೆ ಅದು ಮೀಡಿಯಾ ಸರ್, ಮತ್ತೆ ಅದೆಲ್ಲ ಗೊತ್ತಾದ್ರೆ ಪುಟ್ಟಿ ಹೇಳಿ. ಎಸ್, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನನಗೆ ಆಕ್ಚುಲಿ ಸುಮಾರು ವೇದಿಕೆಗಳನ್ನ ಹತ್ತಿದ್ದೀನಿ, ಆಂಕರಿಂಗ್ ಎಲ್ಲ ಮಾಡಿದ್ದೀನಿ, ಹಾಗೆ ಹಲವಾರು ರಿಯಾಲಿಟಿ ಶೋಗಳು ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದರೆ ಐ ಥಿಂಕ್ ಆಫ್ಟರ್ ಮಹಾನಟಿ ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತಾ ಇದ್ದೀನಿ. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂತ ಒಂದು ಕನಸಿತ್ತು. ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದಲೂ ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೊಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗ್ಬೇಕಮ್ಮ, ನಾನು ಅದಕ್ಕೆ ಏನು ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದ್ರೆ ನನಗೊಂದು ಮೊದಲದಾಗಿ ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರೊಡ್ಯೂಸರ್ಸ್ ಹಾಗೆ ಡೈರೆಕ್ಟರ್ ಶಿವ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು, ನಾನೇ ಈ ಚಿತ್ರದ ತಂಡಕ್ಕೆ ಲಾಸ್ಟ್ ಆಗಿ ಬಂದು ಜಾಯಿನ್ ಆಗಿದ್ದು. ಬಟ್ ಇಂಥ ಒಂದು ಅದ್ಭುತವಾದಂಥ ಒಳ್ಳೆ ಸಿನಿಮಾನ ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಸುಮಾರು ಗ್ಯಾಂಗ್ಗಳಿದೆ, ಗೋಲ್ಮಾಲ್ ಗ್ಯಾಂಗ್ ಅಂತ. ಸೊ ಇದ್ರಲ್ಲಿ ನಾನು ಯಾವ ಗ್ಯಾಂಗ್ ಸೇರ್ತೀನಿ, ನಾನು ಏನ್ ಮಾಡ್ತೀನಿ ಅನ್ನೋದೇ ಇನ್ನೊಂದು ರೀತಿಯ ಒಂದು ಕ್ಯೂರಿಯಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಮಂಡ್ಯ ರಮೇಶ್ ಸರ್, ಅಪ್ಪ ನಿಮ್ ಜೊತೆ ನನಗೆ ಯಾವಾಗ ಸರ್ ಹೇಳಿದ್ರು ನಿಮ್ಮ ಅಪ್ಪ ಆಗಿ ಮಂಡ್ಯ ರಮೇಶ್ ಸರ್ ಮಾಡ್ತಿದ್ದಾರೆ ಅಂತ, ನಂಗೆ ತುಂಬಾನೇ ಭಯ ಆಯ್ತು. ಅಯ್ಯೋ ಅವ್ರಂತ ಕಲಾವಿದ್ರು, ಅವ್ರಿಗೇನೆ ಆ ಥರ ಒಂದು ಫೇಸ್ ಟು ಫೇಸ್ ಮಾಡುವಂಥ ಕ್ಯಾರೆಕ್ಟರ್ ಇತ್ತು, ಡೈಲಾಗ್ ಎಲ್ಲ ಇತ್ತು, ಹೇಗೆ ಫೇಸ್ ಮಾಡ್ತೀನೋ ಅಂತ. ಬಟ್ ಸರ್ ಅಂತೂ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ತುಂಬಾನೇ ಖುಷಿ ಆಯ್ತು ನನಗೆ. ಹಾಗೆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಅಭಿನಯಿಸಬೇಕಾಗಿರ್ಲಿ, ರಿಯಲ್ ಆಗಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಎಷ್ಟು ರಿಹರ್ಸಲ್ ಮಾಡಿದ್ವಿ, ಸಾಂಗ್ ಆಗಿರ್ಲಿ, ಡ್ಯಾನ್ಸ್ ಆಗಿರ್ಲಿ, ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ, ಕ್ಲೈಮ್ಯಾಕ್ಸ್ ಕೂಡ, ಎಲ್ಲರೂ ಒಂದು ಅಷ್ಟು ದಿನ, ಒಂದು 31 ದಿನಗಳ ಕಾಲ ನಾವು ಮೈಸೂರಲ್ಲಿದ್ವಿ. ತುಂಬಾನೇ ಚೆನ್ನಾಗಿ ಶೂಟಿಂಗ್ ಮಾಡಿದೀವಿ. ಆ್ಯಂಡ್ ಔಟ್ಪುಟ್ ನೋಡಿದಾಗ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಬಂದ ತಕ್ಷಣ ಓಕೆ ನಾನು ಅಂತ ನನಗೆ ಖುಷಿ ಆಗ್ತಾ ಇದೆ. ನಾನೇ ಸರ್, ಗೊತ್ತಿಲ್ಲ ಸರ್, ನಮ್ಮ ಡೈರೆಕ್ಟರ್ ಹಾಗೆ ಎಡಿಟ್ ಮಾಡಿದವ್ರನ್ನ ಕೇಳಬೇಕು. ಆ್ಯಂಡ್ ತುಂಬಾನೇ ಖುಷಿ ಆಗ್ತಿದೆ ಇದರಿಂದ. ಸರ್ ಹೇಳಿದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಈ ಸಿನಿಮಾ ಶೂಟಿಂಗ್ ಆದ್ಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗೆ ಬಂತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಮ್ಯಾಮ್ ಹಾಗೆ ಶಿವ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನಲ್ಲಿ ಒಂದು ನಾಯಕಿಯನ್ನ ಕಂಡಿದ್ದಾರೆ, ನನ್ನಲ್ಲಿ ಒಂದು ಓಕೆ ಇವಳೇನೋ ಮಾಡ್ತಾಳೆ, ಈ ಕ್ಯಾರೆಕ್ಟರ್ಗೆ ನನ್ನ ಪ್ರಕಾರ ನಾನೊಂದು ಜೀವ ಒದಗಿಸಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಿಮ್ಮ ಆಶೀರ್ವಾದದ ಮೇಲೆ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಟ್ರೆ ಮಾತಾಡ್ತಾನೆ ಇರ್ತೀನಿ. ಎಸ್, ಥ್ಯಾಂಕ್ ಯು. ನಾನು ಮಂಗ್ಳೂರು ಸರ್, ಮೂಡ್ಬಿದ್ರೆ. ಎಸ್,
ನಾನು ಚಿಕ್ಕ ವಯಸ್ಸಿಂದ ಕುರಿಗಳು ಸರ್ ಕತೆಗಳು ಆ ಥರ ಹಲವಾರು ಕಾಮಿಡಿ ಸಿನಿಮಾಗಳನ್ನ ನೋಡ್ಕೊಂಡೇ ಬಂದಿದ್ದೀನಿ. ಪಕ್ಕಾ ನಾನು ನಮ್ಮ ಉದಯ ಮೂವೀಸ್, ಕಸ್ತೂರಿ ಆಗಿರಲಿ, ಸುವರ್ಣ ಆಗಿರಲಿ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂತ ಹುಡುಗಿ. ಸೊ ಟಿವಿ ನೋಡಿ ನಾನು ಅದ್ರಲ್ಲಿ ಒಂದಿನ ಬರಬೇಕು ಅಂತ ಆಸೆ ಪಟ್ಟಾಗ ಈ ಕತೆ ಕೇಳಿದಾಗ ಒಂಥರ ಯೂನಿಕ್ ಆಗಿದೆ, ಒಂಥರ ಚೆನ್ನಾಗಿದೆ. ಸರ್ ಹೇಳಿದಾಗೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕನೂ ನಾನು ಇರ್ತೀನಿ. ವೆರೈಟಿ ಆಫ್ ಆಕ್ಟಿಂಗಿಗೂ ತುಂಬಾ ಒಂದು ಸ್ಕೋಪ್ ಇತ್ತು. ಹಾಗಾಗಿ ಹೇಳಂಗಿಲ್ಲ. ಮೂಗಿಗೆ ಪಾತ್ರ ಕೊಟ್ಟಿದ್ದಾರೆ ಏನ್ ಕತೆ? ಅದೇ ಆರಾಧನಾ ಸರ್ ಕೇಳ್ತಿದ್ದಾರೆ ನಿಮ್ಮ ಎಜುಕೇಶನ್ ಏನಂತ. ಸರ್ ನಾನು ಈ ವರ್ಷ ನನ್ನ ಡಿಗ್ರಿ ಫೈನಲ್ ಇಯರ್ ಮುಗಿಸಿದ್ದೀನಿ ಅಷ್ಟೇ. ಆಗಿದ ತಕ್ಷಣನೇ ಇವಾಗ ನನ್ನ ಫೇವ್ರೇಟ್, ನನ್ನ ಕನಸಿನ ರಂಗಕ್ಕೆ ಬಂದಿದ್ದೀನಿ, ಚಿತ್ರರಂಗಕ್ಕೆ. ಇದು ನನ್ನ ಈಗ 3 ಸಿನಿಮಾಗಳು ಇವಾಗ ಶೂಟಿಂಗ್ ಆಗ್ತಾ ಇದೆ. ಫಸ್ಟ್ ಲಾಂಚ್ ಅಂತ ಆಗ್ತಾ ಇರೋದು ಇವಾಗ ಇದೆ ಸಿನಿಮಾ, ನಿಮ್ ಮುಂದೆ ಬರ್ತಾ ಇರೋದು ಇದು ಸಿನಿಮಾ. ಅವರೇ ಬುಕ್ಸ್ ಕಳ್ಸಿದ್ರು. ಇನ್ ಜಾಸ್ತಿ 20 ವರ್ಷ ಆಗಿಲ್ವಾ? 20 ವರ್ಷ ಆಗಿದೆ. ಸೊ ಅವರೇ ಮಾಡಿ ಇಲ್ಲ ಗೊತ್ತಾಯ್ತು ಎಲ್ಲ ಮೀಡಿಯಾದವ್ರಿಗೂ ತುಂಬ ಹಿಂಸೆ ಆಗ್ತಿದೆ, ಟೈಮ್ ಆಗೋಯ್ತು ಅಂದ್ಬಿಟ್ಟು. ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ವರ್ಷದಿಂದ ಆಲ್ಮೋಸ್ಟ್ ಕಷ್ಟಪಟ್ಟಿದ್ವಿ. ಹೇಳಲೇಬೇಕು ಕೆಲವೊಂದ್ಸತಿ ಕೃತಜ್ಞತೆಗಳು ಟೀಮ್ಗೆಲ್ಲರಿಗೂ. ಸೊ ಒಂದು 5 ನಿಮಿಷ ಕಳ್ಕೊಳ್ಳಿ. ಇನ್ನೂ ಒಂದಿದೆ, 5ನೇದು ಸರ್ ಎಲ್ಲ ಮಾತಾಡ್ಬೇಕಂದ್ರೆ ಸುಮ್ಮನೆ ಇದ್ರಿ, ನಾನು ಇಲ್ಲ ನಿಮಗೆ ಟೈಮ್ ಇದೆ ಮಾತಾಡಿ. ಸೊ ಬಂದಿರೋ ಎಲ್ಲ ಮೀಡಿಯಾದವರು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಮಂಡ್ಯ ರಮೇಶ್ ಸರ್ಗೆ, ವಸಿಷ್ಠ ಸರ್ಗೆ, ಮತ್ತು ಧರ್ಮಣ್ಣ ಅವರು, ಜಾಲಿ ಜಾಕ್ ಅವರು, ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ ನನಗಿಂತ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದೇ ಒಂದು ನಿಮಿಷ, ಅದು ಮರ್ತಬಿಡ್ತೀನಿ ಅಂತ ಬರೆದ್ಬಿಟ್ಟಿದ್ದೆ. ಮ್ಯಾಟ್ರಿಗೆ ಬರ್ತೀನಿ. ಕಂಟೆಂಟ್ ಬರೆದಿಟ್ಕೊಂಡಿದ್ದಾರೆ ಸರ್. ಪ್ರಾಂಪ್ಟ್ ಮಾಡ್ತೀರಾ ಮೊದಲಿಗೆ? ಥ್ಯಾಂಕ್ಸ್ ಬಿಟ್ ಬೇರೆ ಇಲ್ಲ ಅಂದರೆ ಫಸ್ಟ್ ಅಫ್ಕೋರ್ಸ್ ನಮ್ಗೆ 3 years ಬ್ಯಾಕು ಶಿವು ಸರ್ ಕತೆ ಹೇಳಿದ್ದು, ಹಿಂಗೆ ಮಾಡೋಣ ಕಾರ್ತಿಕ್, ಹಿಂಗೆ ಮಾಡೋಣ ಅಂತ. ಅವಾಗಿನ ಪ್ರೊಡ್ಯೂಸರ್ ಸೆಟ್ ಆಗಿರಲಿಲ್ಲ. ಸೊ ದೆನ್ ಸರ್ ನನಗೆ ಶಿವು ಸರ್ ಅವ್ರ ಕಡೆ ಪರಿಚಯ ಆಗಿ, ಸೊ ಈಗ ಕೊಲಾಬ್ರೇಟ್ ಆದಾಗ ಪ್ರೊಡ್ಯೂಸರ್ ಸರ್ ಅಂತೂ ಹೀರೋಯಿನ್ ನನ್ನ ಫಿಲಮಲ್ಲಿ ಲವ್ ಮಾಡಿದ್ಲಿಲ್ಲ, ಪ್ರೊಡ್ಯೂಸರ್ ಭಯಂಕರ ಲವ್ ಮಾಡಿದ್ರು ನನ್ನನ್ನು. ಕಾರ್ತಿಕ್ ಸಖತ್ ನಾವು ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ, ಗೆಲ್ಲೋಣ ಅಂತ. ಈ ಎಳೆ ಮಕ್ಕಳಿಗಿರೋ ಸ್ಪಿರಿಟ್ ಅವ್ರಿಗೆ ಮಾಡೋಣ ಅನ್ಕೋಣ ಅನ್ನೋ ಥರ. ದೆನ್ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಹೀರೋ ನಾನು ಅಂದಾಗ ಸುಮಾರು ಜನ ಅಂದರೆ ಲೈಕ್ ಕೆಲವು ಹೀರೋಯಿನ್ಗಳು ಒಪ್ಪಲಿಲ್ಲ, ಅವ್ನು ಹೀರೋ ಆದರೆ ಬೇಡ, ಶಾರ್ಟ್ ಫಿಲಮ್ ಅವ್ರ ಜೊತೆ ನಾನು ಮಾಡಲ್ಲ, ಇಲ್ಲ ದೊಡ್ಡವ್ರ ಜೊತೆ ಮಾಡಬೇಕು ಅಂತ ಸುಮಾರು ಜನ ಐ ಥಿಂಕ್ ಒಂದು 5 to 10 ಮೆಂಬರ್ಸ್ ಏನೋ ಹೇಳಿದ್ರು. ಸೊ ಅದನ್ನು ಪಾಪ ಡೈರೆಕ್ಟರ್ ನನಗೆ ಹೇಳಿರಲಿಲ್ಲ, ನಾನೇನೋ ಬೇಜಾರು ಮಾಡ್ಕೊತೀನಿ ಅಂತ. ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಅವರು, ರೀ ಹೀರೋಯಿನ್ ಯಾರನ್ನ ಆಗಲಿ, ಹೀರೋಯಿನ್ ಮಾತ್ರ ನಾನು ಚೇಂಜ್ ಮಾಡಲ್ಲ, ಹೀರೋ ಕಾರ್ತಿಕ್ಕೇ ಇರಬೇಕು, ಏನಾದರೂ ಮಾಡ್ಕೊಳ್ಳಿ ಕಾರ್ತಿಕ್ ಇರಬೇಕು, ಯಾವ ಹೀರೋಯಿನ್ ಇಲ್ಲ ಅಂದ್ರೆ ಬೇಕಾದ್ರೆ ಸಿನಿಮಾ ಮಾಡಿ, ಹೀರೋ ಕಾರ್ತಿಕ್ ಇರಲೇಬೇಕು ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತು ಮರ್ತಿಲ್ಲ, ಈ ಸಿನಿಮಾಯಿಂದ ನಿಮ್ಮನ್ನು ಮರೆಯಲ್ಲ ಇನ್ನು ಮುಂದೆ. ಅಂದರೆ ನಾನು ಎಷ್ಟು ದಿವಸ ಇರ್ತೀನೋ ಪ್ರೊಡ್ಯೂಸರ್ ಅವರು ಈ ಸಿನಿಮಾಗೆ ಅವರು ಅಂದರೆ ನನಗೆ ಆ ಮಾತು ಹೇಳಿದ್ದು ತುಂಬ ಅಂದರೆ ಲೈಕ್ ಏನಾದರೂ ಎಮೋಷ್ನಲ್ ಮೂಮೆಂಟ್ ಆಯಿತು ಅವತ್ತು. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ಮು ಮಾತಾಡಲ್ಲ ಇಲ್ಲಿ, ಬಟ್ ವೆರಿ ಸ್ಮಾರ್ಟು, ವೆರಿ ಸ್ಮಾರ್ಟು. ಏನಾದರೂ ಮಿಸ್ಟೇಕ್ ಆಗ್ತಾ ಇದ್ರೆ ಸರ್ ಗೊತ್ತಾಗ್ತಾ ಇತ್ತು ಇಲ್ಲೋ, ಮೇಡಮ್ ರಪ್ಪ ಅಂತ ಅದು ಮಿಸ್ಟೇಕ್ ಆಗ್ತಾ ಇದೆ, ಅದು ನೋಡ್ಕೊಳ್ರಿ ಅಂತ. ಓಕೆ ಮೇಡಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನ್ನನ್ನು ಚೂಸ್ ಮಾಡಿದ್ದಕ್ಕೆ. ಮತ್ತು ಎಸ್ಪೆಷಲಿ ಡೈರೆಕ್ಟ್ರು ಕಾರ್ತಿಕ್, ನೀವು ನನ್ನ ಹೀರೋ ನನ್ನನ್ನು ನಾನು ಅಷ್ಟೊತ್ತಿ ಹೀರೋ ಅಂದ್ಕೊಂಡಿಲ್ಲ, ಅವ್ರು ಅಷ್ಟೊತ್ತಿ ಹೀರೋ ಅಂತ ಕರೀತಾ ಇದ್ರು. ಸರ್ ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಅಂದ್ಕೊಂಡಿರೋ ಕ್ಯಾರೆಕ್ಟ್ರಿಗೆ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊಂತೀನಿ. ಯಾಕಂದರೆ ಡಬ್ಬಿಂಗ್ ನೋಡಿದ್ಮೇಲೆ ಅವರೇ ಫೋನ್ ಮಾಡಿ, ಕಾರ್ತಿಕ್ ಎಕ್ಸ್ಟ್ರಾಡಿನರಿ ಮಾಡಿದ್ದೀರಾ, ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬೇರೆ ಹೊಸ ಸಿನಿಮಾ ಯಾವುದೋ ಒಪ್ಕೊಳ್ಬೇಡ್ರಿ, ನಿಮ್ಗೆ ಇನ್ನೂ ಅದ್ಭುತ ಸಿನಿಮಾಗಳು ಬರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಅಂತ ಹೇಳಿದ್ರು. ಐ ಥಿಂಕ್ ಅವಾಗ ಅಂದ್ಕೊಂಡು ಓಕೆ, ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಆ ಥರ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆ ಗೆದ್ದಿದ್ದೀನಿ ನಾನು ಅಂತ. ಸೊ ನಾಳೆ ಐ ಥಿಂಕ್ ಆಡಿಯನ್ಸ್ ಮುಂದೆ ಬಂದಾಗ ಇಟ್ ವಿಲ್ ಬಿ ವರ್ಕ್ ಬ್ಲಾಸ್ಟ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಆಮೇಲೆ ಮತ್ತು ಇನ್ನೇನು
ನಮ್ಮ ಹೀರೋಯಿನ್ ಸಾರಿ ಹೇಳಿ ಹೇಳಿಸ್ಕೊಳ್ಳೋದಂದ್ರೆ ಏನ್ ಖುಷಿ ಅಂತ. ಇಲ್ಲ ಹೀರೋಯಿನ್ ಅದೇ ಎಷ್ಟು ಜನ ಪಾಪ ಹೀರೋಯಿನ್ಗಳೆಲ್ಲ ರಿಜೆಕ್ಟ್ ಮಾಡಿದ್ರು, ನಮ್ಮನ್ನ ಆಕ್ಸೆಪ್ಟ್ ಮಾಡಿದ್ರು ಪಾಪ ಹೀರೋಯಿನ್ ಆರಾಧನಾ ಅವರು, ಆರಾಧನಾ ಮೇಡಮ್ ಅವರೇ. ಇಲ್ಲ ಫಿಲಮ್ಗೆನೆ ಅಂದ್ರೆ ಇವ್ರು ಹೇಳಿಲ್ವಲ್ಲ ಈ ಹೀರೋ ಬೇಡ ಅಂತ, ಸರ್ ಅವ್ನಿದ್ರೆ ನಾನು ಮಾಡಲ್ಲ, ಅಂದ್ರೆ ಶಾರ್ಟ್ ಫಿಲಮ್ ಹೀರೋ ಇದ್ರೆ ನಾನು ಮಾಡಲ್ಲ ಅಂತ ಪಾಪ ಇವ್ರು ಹೇಳಿದ್ರು. ಸುಮಾರು ಜನ ಬೇಡ ಅಂದ್ರು ಈ ಹೀರೋಯಿನ್ ಅವರು ಥ್ಯಾಂಕ್ ಯು ಹೀರೋಯಿನ್ ಬೇಡ ಅಂತಂದ್ರೆ ಅಂದಿಲ್ಲ ನಿಮ್ಗೆ. 30% ಗ್ಯಾರಂಟಿ ಉಳಿತೀನಿ. ಯಾಕೆ ಗೊತ್ತಾ ಇಂಡಸ್ಟ್ರಿಲಿ ಯಾಕೆ ಹೇಳು, ನಾನು ಆ್ಯಕ್ಟ್ ಮಾಡುವಾಗ ನಾನು ಹೀರೋ ಆದಾಗ ಒಂದು ಹೀರೋಯಿನ್ ನನಗೆ ಹೊಸಬಳೇನೆ ಉಳುವೆ, ಅವ್ರು ಏನಾದರೂ ಗೊತ್ತಿಲ್ಲ ಗೊತ್ತು, ಅವರು ಥಿಯೇಟ್ರಿಂದ ಬಂದವರು ಹೊಸಬರು ಪೋಷಕ ನಟರು, ನಾನು ಅವ್ರ ಜೊತೆ ಮಾಡಲ್ಲ ಅಂದರು. 30 ವರ್ಷ ಉಳ್ಕೊಂಬಿಟ್ಟೆ ನಾನು. 30 ವರ್ಷ ಉಳಿತಿ. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನಾನೇನು ಅನ್ಕೊಂಡೆವಾಗ ಪಾಸಿಟಿವ್ ಅಂದರೆ ಪಾಸಿಟಿವಿಟಿ ಕಮ್ಮಿ ಆಗ್ಬಿಟ್ಟೈತೆ ಹೆಂಗೆ ವರ್ಡಲ್ಲಿ ನಾವು ನೇಚರ್ ಮಧ್ಯೆ ಬೆಳೀತಾ ಇಲ್ಲ, ಈಗ ನೆಗೆಟಿವಿಟಿ ಮಧ್ಯೆ ಬೆಳೀತಾ ಇದ್ರಿ ಅನ್ಸ್ಬಿಡ್ತು. ಸೊ ಪ್ಲೀಸ್ ಸ್ಪ್ರೆಡ್ ಪಾಸಿಟಿವಿಟಿ, ಪಾಸಿಟಿವ್ ಆಗಿರೋಣ. ಆ್ಯಂಡ್ ಈ ಫಿಲಮ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಾಗಿ ವರ್ಕ್ ಮಾಡಿದವರು ರಾಕೇಶ್ ಸರ್ ಆಗಲಿ, ಇನ್ನು ಮ್ಯಾನೇಜರ್ ಸರ್ ಗಣೇಶ್ ಸರ್ ಆಗಲಿ, ಇನ್ನೊಬ್ರು ವಿಜಯ್ ಸರ್ ಎಲ್ಲರೂ ಪಾಪ ಅಂದರೆ ತುಂಬ ಹಾರ್ಡ್ ವರ್ಕ್ ಆಗಿ ಮಾಡಿದ್ರು ಎಲ್ಲ ಆರ್ಟಿಸ್ಟ್ಗಳು. ಯಾಕಂದರೆ ಸರ್ವರ್ನಲ್ಲಿ 16-17 ಜನ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಅವಾಗ ಅನ್ಕೊಂಡೆ ಯಾರಿಗೂ ಥ್ಯಾಂಕ್ ಯು ಹೇಳ್ಬಿಟ್ಟು ಬೇರೆ ಅದೇ ಹೇಳ್ಬೇಕು ಸರ್, ನಾನು ಹೇಳ್ಬಾರ್ದು ಪ್ರತಿ ಸತಿನೂ ಅನ್ಕೊಂತೀನಿ ಏನು ಎಲ್ಲರೂ ಅದೇ ಹೇಳ್ತಿರ್ತಾರೆ, ನಾವು ಯಾಕೆ ಹೇಳೋದು ಅಂತ. ಬಟ್ ಹೇಳ್ಬೇಕು ಸರ್, ಯಾಕಂದ್ರೆ ಸರ್ ಫಿಲಮ್ ಐಡಿಯಾ ಅವ್ರು ಹೇಳೋದಲ್ಲ, ಇದೇನಂತ ಅನ್ನೋ ಥರ ಐಡಿಯಾ ಅಲ್ಲ. ಬಟ್ ಫಿಲಮಲ್ಲಿ ಎಂಟರ್ಟೈನ್ಮೆಂಟು ಎಕ್ಸ್ಟ್ರಾಡಿನರಿ ಎಂಟರ್ಟೈನ್ಮೆಂಟು. ನಿಮ್ಮ ಸೆಕೆಂಡ್ ಹಾಫಲ್ಲಂತೂ ಬಿದ್ದು ನಗ್ತೀರ, ಅದಂತೂ ಗ್ಯಾರಂಟಿ. ನಾವು ರಫ್ ಫುಟೇಜ್ ನೋಡಿದಾಗಂತೂ ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇತ್ತು. ಫಸ್ಟ್ ಹಾಫಲ್ಲಿ ಯಾಕಂದರೆ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲರದು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾಯಿದ್ರೆ, ಸೆಕೆಂಡ್ ಹಾಫ್ ಬಂದಾಗ ನಿಮ್ದಂತೂ ಬ್ಲಾಸ್ಟ್ ಆಗುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಏನಂದರೆ ಅದೇ ಒಂದು ಒಳ್ಳೆ ಕಳ್ಳ, ನಿಯತ್ತಾಗಿರೋ ಕಳ್ಳ. ಇಲ್ಲ ಸೊ ಅದೇ ಏನಾಗುತ್ತೆ ಅಂತ ಗ್ಯಾಂಗ್ಸ್, ಅದೇ ಎಲ್ಲರ ಗ್ಯಾಂಗ್ಗಳು 4-5 ಜನ ಗ್ಯಾಂಗ್ಗಳು. ಆ್ಯಂಡ್ ಎಸ್ಪೆಷಲಿ ಓಂ ಪ್ರಕಾಶ್ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತಿನ್ಯಾರು ಧರ್ಮಣ್ಣ ಅವರು ಈ ನಮಗೆ ಒರಿಜಿನಲ್ ಅಣ್ಣನಿಗಿಂತ ಹತ್ರ ಆಗೋಗ್ಬಿಟ್ರು. ನಾವು ಅಂದರೆ ತುಂಬ ಹೇಳ್ಕೊಡ್ತಾ ಇದ್ರು, ತುಂಬ ವರ್ಕ್ಶಾಪ್ ಮಾಡ್ತಾ ಇದ್ರಿ ನಾವು. ಶಾರ್ಟ್ ಬಿಫೋರು ಈವನ್ ಓಂ ಪ್ರಕಾಶ್ ಅವರು ಹೇಳೋದು ಅಂತ ಐ ಥಿಂಕ್ ಯಾರು ಹೇಳಿದ್ರು ನಮಗೆ, ಏನಿದ್ರು ಅಷ್ಟು ವರ್ಕ್ಶಾಪ್ ನಮ್ಗೆ ಹೇಳಿದೆ. ಸಾರಿ ಲೇ ಬಿಡ್ರೋ ಸಾಕು, ಎಷ್ಟೋ ವರ್ಕ್ಶಾಪ್ ಮಾಡ್ತೀರಾ ಲೇ, ಈ ಶಾರ್ಟಲ್ಲಿ ಮಾಡಿರಂತೇನೆ ಅಂತ. ಯಾಕಂದರೆ ಅಂದರೆ ನನಗೆ ಕರೆಕ್ಟಾಗಿ ಬರಲಿ, ಯಾಕಂದರೆ ನಾನು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ನಂದು ಮಿಸ್ಟೇಕ್ ಆಗಬಾರ್ದು, ನಂದು ಯಾವುದೇ ಕಾರಣಕ್ಕೂ ರೀಟೇಕ್ ಹೋಗಬಾರ್ದು, ನಾನು ಚೆನ್ನಾಗಿ ಮಾಡಬೇಕು. ಓಂ ಪ್ರಕಾಶ್ ಅವ್ರ ಹತ್ರ, ಧರ್ಮಣ್ಣ ಅವ್ರ ಹತ್ರ, ಜಾಲಿ ಜಾಕ್ ಹತ್ರ, ಇಂಥ ಪಂಟ್ರಗಳ ಹತ್ರ ಮಾಡ್ತಾ ಇರಬೇಕಂದ್ರೆ ಸ್ವಲ್ಪ ರೀಟೇಕ್ಗಳು ಹೋಗ್ತೀರಾ ಇರಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ತುಂಬ ಸಪೋರ್ಟ್ ಮಾಡಿದ್ದು ಧರ್ಮಣ್ಣ ಅವರು. ಥ್ಯಾಂಕ್ ಯು ಧರ್ಮಣ್ಣ ಅವರೇ. ಸರ್ ಎಂತ ಒಳ್ಳೆಯವರು ಕೊಡ್ಬೋದು ಸರ್, ಭಯಂಕರ ಒಳ್ಳೆಯವರು. ಮತ್ತೆ ಮಂಡ್ಯ ರಮೇಶ್ ಸರ್ ಅವ್ರು ಬಂದಾಗ ನಾವು ಶಾರ್ಟ್ ಮುಗಿತಾ ಇದ್ದಂಗೆನೆ ಅವ್ರ ಹತ್ರ ಕಥೆಗಳು ಕೇಳ್ತಾ ಇದ್ರಿ, ಅವ್ರಿಗೆ ಕೆಲವೊಂದು ಕಥೆಗಳು ಹೇಳೋದು. ಸರ್ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾಡಿದ್ದು, ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ರಿ, ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಜಾಲಿ ಜಾಕರ್ ಅಂದಂಗೆ ಅವರು ಸ್ಟೋರಿ, ಆನ್ಲೈನ್ ಸ್ಟೋರಿ ಯಾರಿಗೆ ಬೇಕೋ ಈ ಪ್ರೆಸ್ ಮೀಟ್ ಮುಗಿದ್ಮೇಲೆ ಕೇಳಿ, ಡೆಫಿನೆಟ್ ಆಗಿ ಹೇಳ್ತೀನಿ. ಅವ್ರ ನಂಬರ್ ಇಟ್ಕೊಂಡು ಮತ್ತೆ ಕೇಳ್ತೀರಾ ಆ ಥರ ಕಥೆಗಳು, ಬೇರೆ ಏನು ಕೊಡೋದು ಬೇಡ. ಸೊ ಫೈನಲಿ ಮತ್ತೆ ವಸಿಷ್ಠ ಸರ್ ಅವ್ರ ಜೊತೆ ಮಾಡಿದ್ದೇನು ಖುಷಿ ಆಯ್ತು. ಸೇಮ್ ಸರ್, ಆಕ್ಚುಲಿ ಏನಂದ್ರೆ ನಮ್ದು ಮೇಕಿಂಗ್ ವಿಡಿಯೋಗಳೇನಾದ್ರೂ ಕಟ್ ಮಾಡ್ಬಿಟ್ಟಿದೆ, ಸಿನಿಮಾಗಿಂತ ಇನ್ನೂ 100ರಷ್ಟು ಜಾಸ್ತಿ ಕಾಮಿಡಿ ಇರ್ತಾ ಇತ್ತು ಅನ್ನೋದು ನನ್ನ ಫೀಲ್. ಅಷ್ಟು ಫನ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಮತ್ತೆ ನಮ್ಮ ಅನಘ್ಯ, ಪೂಜಾ, ಸ್ನೇಹ